ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಆದಿಪರ್ವದಲ್ಲಿ 66 ಅಧ್ಯಾಯಗಳು ವಿಚಾರ ಮಾಡಿದ್ದೀವಿ. ಇವತ್ತು 67ನೇ ಅಧ್ಯಾಯ ವಿಚಾರ ಮಾಡ್ತಿದ್ವಿ. ಈಗ ಸೃಷ್ಟಿ ಕ್ರಮದಲ್ಲಿ ಮುಖ್ಯವಾಗಿ ಮಹಾಭಾರತ ನಡೆಯೋ ಸಮಯದಲ್ಲಿ ಇಷ್ಟು ವಿಷಯ ತಿಳ್ಕೊಂಡ್ವಿ. ಅಸುರರು ಮತ್ತು ದೇವತೆಗಳು. ಫಸ್ಟು ಅಸುರರು ಭೂಲೋಕದಲ್ಲಿ ರಾಜರ ರೂಪದಲ್ಲಿ ಬಂದು, ಅನೇಕ ರೂಪದಲ್ಲಿ, ಪ್ರಾಣಿಗಳ ರೂಪದಲ್ಲೆಲ್ಲ ಬಂದು ಅವರು ಹಿಂಸೆ ಮಾಡ್ತಾಯಿರ್ತಾರೆ. ಅವರನ್ನು ಕೊಲ್ಲೋದಕ್ಕೆ ದೇವತಾಗಣ ಕೂಡ ಅವರು ಕೂಡ ಭೂಲೋಕಕ್ಕೆ ಬರುವ ನಿಶ್ಚಯ ಮಾಡಿಕೊಂಡಿರ್ತಾರೆ. ಅದಕ್ಕೆ ಯಾವ ರಾಕ್ಷಸ ಯಾವ ರಾಜರಾಗಿರ್ತಾರೆ, ಕೌರವದಲ್ಲಿ ಎಷ್ಟು ಜನ ಇರ್ತಾರೋ ಕೌರವದಲ್ಲಿ ಅಷ್ಟೂ ಜನ ಮ್ಯಾಕ್ಸಿಮಮ್ ರಾಕ್ಷಸ ಗಣನೆ ಆಗಿರ್ತಾರೆ. ಕೆಲವರು ದೇವತಾ ಅಂಶದಿಂದ ಕೂಡ ಹುಟ್ಟಿರ್ತಾರೆ. ಆ ಕಡೆ ಋಷಿ ಅಂಶದಿಂದ, ದೇವತಾ ಅಂಶದಿಂದ. ಅವ್ರು ಹೆಂಗಂದರೆ ಆ ಕಡೆ ಹುಟ್ಟಿ ಇನ್ನು ಸ್ವಲ್ಪ ಯುದ್ಧ ಆಗಲೇಬೇಕು, ಯಾವುದು ಯುದ್ಧವಾಗಿ ಆ ಅಸುರರ ಸಂಹಾರ ಆಗಲೇಬೇಕಂತ. ಮುಖ್ಯವಾಗಿ ಕರ್ಣ ಸೂರ್ಯಪುತ್ರ ದೇವತಾ ಅಂಶದಿಂದನೇ ಹುಟ್ಟಿರ್ತಾನೆ. ಆದರೂ ಕೂಡ ಲಾಸ್ಟ್ ತನಕ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಆ ಕಡೆ ಕರ್ಣ ಆ ಕಡೆ ಇರಲಿಲ್ಲ ಅಂದ್ರೆ ಈ ಯುದ್ಧ ಆಗೋದಕ್ಕೆ ಸಂಭಾವನೆ ಆಗ್ತಿರಲಿಲ್ಲ, ಮತ್ತು ಅದು ದುಷ್ಟ ಶಿಕ್ಷಣ ಆಗ್ತಿರಲಿಲ್ಲ. ಆ ಥರ ಯಾರ್ಯಾರು ಯಾವ ರಾಕ್ಷಸ ಯಾವ ರಾಜನ ರೂಪದಲ್ಲಿ ಬಂದಿರ್ತಾನಂತ ಈಗ ವಿವರಣೆ ಬರುತ್ತೆ. ಜನ್ಮೇಜಯ ಕೇಳ್ತಾ ಇದ್ದಾನೆ ವೈಶಂಪಾಯರನ್ನು, ಬ್ರಾಹ್ಮಣೋತ್ತಮರೇ, ಬ್ರಹ್ಮನಿಂದ ಪ್ರಾಣಿಗಳ ಸೃಷ್ಟಿಯು ಹೇಗಾಯಿತೆಂಬ ವಿವರವನ್ನು ನಾನು ತಮ್ಮಿಂದ ಕೇಳಿದ್ದೀನಿ. ಈಗ ನಾನು ತಮ್ಮಿಂದ ಮತ್ತೊಂದು ರಹಸ್ಯವನ್ನು ಕೇಳಿ ತಿಳಿಯಬೇಕೆಂದ್ಕೊಂಡಿದ್ದೀನಿ. ದೇವತೆಗಳು, ದಾನವರು, ಗಂಧರ್ವರು, ರಾಕ್ಷಸರು, ಸಿಂಹ, ವ್ಯಾಘ್ರ, ಮೃಗಗಳು, ಸರ್ಪಗಳು ಮತ್ತು ಪಕ್ಷಿಗಳು ಮತ್ತು ಉಳಿದೆಲ್ಲ ಪ್ರಾಣಿಗಳು ಮನುಷ್ಯ ಲೋಕದಲ್ಲಿ ಯಾವ ಅಭಿಧಾನದಿಂದ ಅವತರಿಸಿದರು ಅಂತ ಅದನ್ನು ವಿವರವಾಗಿ ಹೇಳಿ ಅಂತ. ಆವಾಗ ಅವರು ಸ್ಟಾರ್ಟ್ ಮಾಡ್ತಾರೆ. ಮನುಷ್ಯೇಂದ್ರನೇ ಅಂದರೆ ಮನುಷ್ಯರಲ್ಲಿ ಇಂದ್ರ ಅಂದ್ರೆಗನ ಸಾಮ್ರಾಟ್ ಆಗಿರ್ತಾನೆ. ಜನ್ಮೇಜಯ ಕೂಡ ಸುಮಾರು ಸುತ್ತಮುತ್ತ ಎಲ್ಲ ದೇಶ ಗೆದ್ದು ಸಾಮ್ರಾಟ್ ಆಗಿರ್ತಾರೋ ಅವ್ರನ್ನ, ಯಾರು ಟಾಪ್ ಮೋಸ್ಟ್ ಲೀಡರ್ ಪೋಸ್ಟಲ್ಲಿ ಇರ್ತಾರೋ ಅವ್ರನ್ನ ಇಂದ್ರ ಅಂತಾರೆ. ಇದರಲ್ಲಿ ಹಸುಗಳಲ್ಲಿ ರಿಷಭೇಂದ್ರ ಅಂತಾರೆ. ಯಾವುದು ಲೀಡರ್ ಆಗಿರುತ್ತೋ ಅದನ್ನು ರಿಷಭೇಂದ್ರ ಅಂತಾರೆ. ಈ ಥರ ಇವನು ಮನುಷ್ಯೇಂದ್ರ ಅಂದ್ರೆಗನ ಅಂಥ ಸಾಮ್ರಾಟ್ ಆಗಿರುವಂಥ ರಾಜನೇ ಜನ್ಮೇಜಯ. ಮನುಷ್ಯ ಲೋಕದಲ್ಲಿ ಯಾವ ಯಾವ ದೇವತೆಗಳು ಮತ್ತು ದಾನವರು ಯಾವ ಯಾವ ಅಭಿಧಾನದಿಂದ ಹುಟ್ಟಿದರೆಂಬುದನ್ನು ವಿವರವಾಗಿ ಹೇಳುವೆನು. ಸುಖವಿಖ್ಯಾತನಾದ ವಿಪ್ರಚಿತ್ತಿ ಎಂಬ ದಾನವನು ಭೂಲೋಕದಲ್ಲಿ ಜರಾಸಂಧನಾಗಿ ಹುಟ್ಟಿದನು. ಜರಾಸಂಧ ಕೂಡ ಒಬ್ಬ ಅಸುರನೇ, ವಿಪ್ರಚಿತ್ತ ಎಂಬ ಅಸುರನು. ದ್ವಿತೀಯ ಮಗನಾದ ಹಿರಣ್ಯಕಶ್ಯಪು ಮನುಷ್ಯ ಲೋಕದಲ್ಲಿ ಶಿಶುಪಾಲನಾಗಿ ಹುಟ್ಟಿದನು. ತುಂಬ ವಿಚಿತ್ರ ಇರುತ್ತೆ ಮಹಾಭಾರತ ಯುದ್ಧದಲ್ಲಿ. ಶಿಶುಪಾಲನ ಮಗ ಪಾಂಡವರ ಕಡೆ ಯುದ್ಧ ಮಾಡ್ತಾನೆ. ಜರಾಸಂಧನ ಮಗ ಕೂಡ ಪಾಂಡವರ ಕಡೆ ಲಾಸ್ಟಲ್ಲಿ ಯುದ್ಧ ಮಾಡ್ತಾನೆ. ಅವ್ರಿಗೆ ಎಷ್ಟು ಬದ್ಧ ಶತ್ರುಗಳಿದ್ದರು ಕೃಷ್ಣನಿಗೆ, ಆದರೂ ಕೂಡ ಅವ್ರ ಮಕ್ಕಳು ಧರ್ಮಾತ್ಮರಾಗಿರ್ತಾರೆ. ಬಟ್ ಇವ್ರು ಮಾತ್ರ ಅಸುರರೇ ಬಂದಿರ್ತಾರೆ. ಮತ್ತು ಪ್ರಹ್ಲಾದನ ಅನುಜನಾದ ಸಂಹ್ರಾದನು ಬಾಹ್ಲಿಕ ಪುಂಗವನಾಗಿ ಶಲ್ಯನಾಗಿ ಹುಟ್ಟಿದನು. ಈ ಬಾಹ್ಲಿಕ ಅವ್ರದ್ದು ಕೂಡ ದೊಡ್ಡ ವಂಶ ಇರುತ್ತೆ. ಇದರಲ್ಲಿ ಇನ್ನೊಬ್ಬನ ಹೆಸರು ಕೂಡ ಇರುತ್ತೆ, ಶಾಂತನು ಅವರ ಅಣ್ಣ, ಭೀಷ್ಮನ ಅವರ ದೊಡ್ಡಪ್ಪ. ತುಂಬ ವಯಸ್ಸಾಗಿರೋ ವ್ಯಕ್ತಿ ಮಹಾಭಾರತ ಯುದ್ಧದಲ್ಲಿ ಅಂದ್ರೆಗೇನ ಭೀಷ್ಮ ಅಲ್ಲ, ಭೀಷ್ಮನ ಅವ್ರ ದೊಡ್ಡಪ್ಪ ಯುದ್ಧ ಮಾಡಿರ್ತಾನೆ. ಎಲ್ಲ ಭಯಂಕರವಾಗಿರ್ತಾರೆ. ಅವ್ರ ಮಗ ಅವ್ರ ಮಗ ಬಂದ್ಬಿಟ್ಟು ಸೋಮದತ್ತ ಆಗಿರ್ತಾನೆ. ಸೋಮದತ್ತನ ಮಗ ಭೂರಿಶ್ರವ ಆಗಿರ್ತಾನೆ. ಇವರೆಲ್ಲ ಮಹಾರಥಿಗಳಾಗಿರ್ತಾರೆ. ಈ ಥರ ಈಗ ಪ್ರಹ್ಲಾದನ ತಮ್ಮನಾದ ಸಂಹ್ರಾದನೆಂಬ ಅಸುರನು ಶಲ್ಯನಾಗಿ ಹುಟ್ಟಿರ್ತಾನೆ. ಅದಕ್ಕೆ ಶಲ್ಯನೂ ಸಿಕ್ಕಾಪಟ್ಟೆ ಲಾಸ್ಟಲ್ಲಿ ಸ್ವಲ್ಪ ಹೊತ್ತು ಸೇನಾಧಿಪತಿ ಆಗಿರ್ತಾನೆ ಶಲ್ಯ. ಇವ್ರ ಕಡೆ ಪಾಂಡವರು ಸಂಬಂಧಿ ಆಗಿದ್ದವನು ದಾರಿಯಲ್ಲಿ ಬರ್ತಾ ಇದ್ದಾಗ ವೆಲ್ಕಮ್ಮು, ಅವರು ಕೌರವರು ಮಾಡಿದ್ದ ವೆಲ್ಕಮ್ಮು, ಅವರು ಕೊಟ್ಟಿರೋ ಸತ್ಕಾರಕ್ಕೆ ಬಲಿ ಆಗಿಬಿಟ್ಟಿದ್ದನು ಅವ್ರ ಕಡೆ ಮಾತು ಕೊಟ್ಬಿಟ್ಟಿರ್ತಾನೆ.
ಕೊಟ್ಟ ಮೇಲೆ ಸರಿ ಬಿಡು, ಕರ್ಣನ ವಿಷಯದಲ್ಲಿ ಕರ್ಣನ ರಥದ ಸಾರಥಿಯಾಗಿ ಎಲ್ಲ ಪಾಂಡವ್ರ ಕಡೆನೇ ಸ್ವಲ್ಪ ಕೆಲಸ ಮಾಡ್ತಾ ಇರ್ತಾನೆ. ಅದು ಜಗಳ ಸ್ಟಾರ್ಟ್ ಆಗಿ ಯಾವ ಮಟ್ಟ ಕೊಟ್ಟೋಗ್ಬಿಡುತ್ತಂದರೆ, ಶಲ್ಯ ಕೂಡ ವಿಪರೀತವಾಗಿ ಪಾಂಡವ್ರನ್ನ ಅವರ ಬಂಧುಗಳ ಅಳಿಯಂದ್ರ ಮೇಲೇ ಸಿಕ್ಕಾಪಟ್ಟಿಯಾಗಿ ಶತ್ರು ಥರ ಭಯಂಕರವಾಗಿ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶಲ್ಯನೂ ಸಾಮಾನ್ಯನಾಗಿರೋದಿಲ್ಲ. ಆ ಥರ ಆಗ್ಬಿಡುತ್ತೆ ಅಷ್ಟೇ. ಮತ್ತು ಜಗಳ ಮಾಡಿದಾಗ ವರಸೆಗಳು ಕೂಡ ಎಲ್ಲ ಹೊಟ್ಟೋಗ್ಬಿಡ್ತವೆ. ಅಣ್ಣ ತಮ್ಮಂದರೆ ಓಡ್ಕೊಂಡ ಮೇಲೆ ಇನ್ನೇನಿರುತ್ತೆ ಆ ಥರ. ಮತ್ತು ಅನುಹ್ರಾದನೆಂಬ ಮತ್ತೊಬ್ಬ ತಮ್ಮನು ದೃಷ್ಟಕೇತುವೆಂಬ ಅಭಿದಾನದಿಂದ ಹುಟ್ಟಿದನು. ದೃಷ್ಟಕೇತು ಕೂಡ ದಾನವ. ಶಿಬಿ ಎಂಬ ಸುಪ್ರಸಿದ್ಧ ದೈತ್ಯನು ದ್ರುಮನೆಂಬ ಪ್ರಸಿದ್ಧ ರಾಜನಾಗಿ ಹುಟ್ಟಿದನು. ಅಸುರ ಶ್ರೇಷ್ಠನೆನಿಸಿದ್ದ ಭಾಷ್ಕಲನೆಂಬುವನು ಭಗದತ್ತನಾಗಿ ಹುಟ್ಟಿದನು. ಇವನು ಸೋಮದತ್ತನ ಮಗನಾಗಿರ್ತಾನೆ ಅನಿಸುತ್ತೆ, ಭಗದತ್ತನು. ಇವರೆಲ್ಲ ಪಾಂಡವ್ರ ಕಡೆ ಇದ್ದವರು ಆ ಕಡೆ ಹೋಗ್ಬಿಟ್ಟಿರ್ತಾರೆ ವಿಚಿತ್ರವಾಗಲ್ಲಿ. ಮತ್ತು ಅಯಶ್ಶಿರಸ, ಅಶ್ವಶಿರ, ಅಯಶಂಕು, ಗಗನಮೂರ್ಧ, ವೇಗವಂತ ಈ 5 ಅಸುರ ಶ್ರೇಷ್ಠರು ಕೇಕೆಯ ದೇಶದಲ್ಲಿ 5 ರಾಜಕುಮಾರರಾಗಿ ಹುಟ್ಟಿದರು. ಕೇತುಮಂತನೆಂಬ ಮತ್ತೊಬ್ಬ ಅಸುರನು ಅಮಿತೌಜಸನೆಂಬ ರಾಜನಾಗಿ ಹುಟ್ಟಿದನು. ಅವನು ಉಗ್ರವಾದ ಕಾರ್ಯಗಳನ್ನು ಮಾಡುವವನಾಗಿದ್ದನು. ಸ್ವರ್ಭಾನು ಎಂಬ ಅಸುರನು ಉಗ್ರಸೇನನೆಂಬ ರಾಜನಾಗಿ ಹುಟ್ಟಿದನು. ಉಗ್ರಸೇನ. ಅಶ್ವನು ಅಶೋಕನಾದನು. ಅವನ ತಮ್ಮನಾದ ಅಶ್ವಪತಿಯು ಹಾರ್ದಿಕ್ಯ ರಾಜನಾದನು. ವೃಷಭಪರ್ವನೆಂಬ ಮಹಾಸುರನು ದೀರ್ಘ ಪ್ರಜ್ಞನೆಂಬ ರಾಜನಾದನು. ವೃಷಭಪರ್ವನು ತಮ್ಮನಾದ ಅಜಕನು ಶಾಲ್ವನಾಗಿ ಹುಟ್ಟಿದನು. ಅಶ್ವಗ್ರೀವನೆಂಬ ಅಸುರನು ರೋಚಮಾನನೆಂಬ ರಾಜನಾದನು. ಬುದ್ಧಿವಂತನಾದ ಮತ್ತು ಯಶೋವಂತನಾದ ಸೂಕ್ಷ್ಮನೆಂಬ ಅಸುರನು ಬೃಹದ್ರಥನೆಂಬ ರಾಜನಾದನು. ಬೃಹದ್ರಥಂದು ಯುದ್ಧದಲ್ಲಿ ಸ್ಟೋರಿ ಬರುತ್ತೆ. ಮಹಾಬಲಿಷ್ಠನಾದ ಇಶುಪಾದನೆಂಬ ಅಸುರನು ನಗ್ನಜಿತ್ತನೆಂಬ ರಾಜನಾಗಿ ಹುಟ್ಟಿದನು. ಏಕಚಕ್ರನೆಂಬ ಅಸುರನು ಪ್ರತಿವಿಂಧ್ಯನಾಗಿ ಹುಟ್ಟಿದನು. ಚಿತ್ರ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಎಷ್ಟು ಜನ ಸತ್ತಿರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಿ? ಈಗ ಅಕ್ಷೋಣಿ ಸೇನೆಗಳೆಲ್ಲ ಲೆಕ್ಕ ಇಟ್ಟ ಮೇಲೆ ಎಷ್ಟು ಗೆಸ್ಸಿರ್ಬೋದು? ಎಷ್ಟು? 70 ಲಕ್ಷ. 70 ಕೋಟಿ ಜನ ಸತ್ತಿದ್ದಾರೆ. 70 ಕೋಟಿ. ಅದು ಸ್ಟಾರ್ಟಿಂಗಲ್ಲೇ ಕೇವಲ ಅಕ್ಷೋಣಿ ವರ್ಣನೆ ಕೊಟ್ಟಿದ್ದಾರೆ. ಎಷ್ಟು ಜನ ಸತ್ತಿರೋದು ಅನ್ನೋದು ಲಾಸ್ಟಲ್ಲಿ ಕೊಡ್ತಾರೆ ಎಲ್ಲ. ಆ ಗಾಂಧಾರಿ ಹೋಗಿ ಆ ಯುದ್ಧ ಭೂಮಿಯಲ್ಲಿ ಹೋಗಿ ಲೆಕ್ಕ ಮಾಡಿದಾಗ ಎಲ್ಲರೂ ಧರ್ಮ ಏನಂದ್ರೆ ಕ್ಷತ್ರಿಯರು ಅವ್ರು ಮಾತ್ರ ಯುದ್ಧ ಮಾಡ್ಕೋಬೇಕು. ಅವ್ರಿಗೆ ಊಟ ಅಡುಗೆ ಮಾಡೋರು, ಸಪ್ಲೈ ಮಾಡೋರು, ಮತ್ತು ಯುದ್ಧ ಆದಮೇಲೆ ಸಾಯಂಕಾಲ ಹೊತ್ತೆಲ್ಲ ಡ್ರಾಮಾಗಳು, ನಾಟಕಗಳು, ಎಂಟರ್ಟೈನ್ಮೆಂಟ್ ಮಾಡೋರು, ಡ್ಯಾನ್ಸ್ಗಳು ಎಲ್ಲನೂ ನಡೀತಾ ಇತ್ತಂತೆ. ಕಚೇರಿ ಥರ ದೊಡ್ಡ ಟೆಂಟ್ಗಳೆಲ್ಲ ಹಾಕ್ಕೊಂಡು ಸುಮಾರು ಜನ ಎಲ್ಲ ಕಲ್ತ್ರೆ. ಎಲ್ಲಿ ಅಮೇರಿಕಾದ ಇವಾಗ ಏನು ಅಮೇರಿಕ ಇದೆ ಅಲ್ಲೊಂದು ದೇಶದ ಹೆಸರು, ಅಲ್ಲಿಂದ ಕೂಡ ಬಂದಿರ್ತಾರೆ ದುರ್ಯೋಧನ ಕಡೆ. ಆಂಧ್ರದವರು, ಕರ್ನಾಟಕದವ್ರು ಯಾರ ಕಡೆ ಯುದ್ಧ ಮಾಡಿದ್ದಾರೆ ಗೊತ್ತಾಯ್ತಾ? ಕೌರವ್ರ ಕಡೆ ಯುದ್ಧ ಮಾಡಿದ್ದಾರೆ ಅವರು. ಒಬ್ಬ ಪಾಂಡ್ಯರಾಜನೊಬ್ಬನೇ ತಮಿಳ್ನಾಡಲ್ಲಿರೋ ಆತನೇ ಪಾಂಡವ್ರ ಕಡೆ ಯುದ್ಧ ಮಾಡಿದ್ದಾರೆ. ಪರಿಸ್ಥಿತಿಗಳು ಅವಾಗ ಹಂಗಿತ್ತು. ಎಲ್ಲ ತುಂಬ ಕಡಿಮೆ ಜನ ಪಾಂಡವ್ರ ಕಡೆ ಇದ್ರಲ್ಲ. 70 ಕೋಟಿ ಜನ ಸತ್ತಿರ್ತಾರೆ. 70 ಕೋಟಿ ಜನ ಅಂದರೆ ಒಂದೊಂದು ಶರೀರದಲ್ಲಿ 3 ಲೀಟ್ರ್ 4 ಲೀಟ್ರ್. ಆಗಿನ ಕಾಲದವ್ರು ಅಂದರೆ ಒಂದು 5 ಲೀಟ್ರ್ ರಕ್ತ ಇರುತ್ತೆ. 70 ಕೋಟಿ ಇಂಟು 5 ಲೀಟ್ರ್ ರಕ್ತ ಅಂದ್ರೆಗೇ ಯಾಕೆ ನದಿ ಥರ ಬೇರೆ ಸಮುದ್ರ ಥರನೇ ಕಾಣಿಸುತ್ತೆ ಅದು. ಮತ್ತು ವರ್ಣನೆ ಏನೇನೆಲ್ಲ ಮಾಡಿದ್ದಾರೆ ನಿಜವಾಗ್ಲೂ ಹಂಗಾಗಿರುತ್ತೆ. ನಡ್ಕೊಂಡು ಹೋಗ್ತಿದ್ರೆ ಮೊಣಕಾಲು ತನಕ ರಕ್ತದ ನದಿಯಲ್ಲಿ ನಡ್ಕೊಂಡು ಹೋಗೋದಂಗೆ ಇರ್ತಾಯಿತ್ತಂತೆ ಯುದ್ಧ ಎಲ್ಲ. ಅದನ್ನು ಅಷ್ಟು ಭಯಂಕರವಾಗಿರುತ್ತೆ ಈ ಥರ. ಮತ್ತು ಇವರ ಭಯಂಕರವಾದವರು ಇಂಥವರೆಲ್ಲ ರಾಕ್ಷಸರು ಹುಟ್ಟಿರ್ತಾರೆ. ಅಷ್ಟೊಂದು ಸಂಖ್ಯೆ ಇರುತ್ತೆ ಅಲ್ಲಿ. ಮತ್ತು ಆ ಅಕ್ಷೋಣಿ ಸೇನೆಯಲ್ಲಿ ವರ್ಣನೆ ಇಲ್ಲ. ಮತ್ತೆ ಎಲ್ಲ ಸಪೋರ್ಟರ್ಸ್ ಮತ್ತೆ ಹೊಸಬರು ಬರೋದು ಅವೆಲ್ಲ ಮಾಡ್ತಾಯಿರ್ತಾರೆ. ಅವ್ರಿಗೆ ಸಪೋರ್ಟು. ಮತ್ತು ಯುದ್ಧ ಸ್ಟಾರ್ಟ್ ಆದಮೇಲೆ ಯದುವಂಶದಲ್ಲೇ ಅಲ್ಲೇ ಯುದ್ಧ ಭೂಮಿಯಲ್ಲೇ ನಾರಾಯಣಿ ಸೇನೆಯಲ್ಲೇ 2 ವಿಭಾಗಗಳಾಗೋಗ್ಬಿಟ್ಟಿರ್ತದೆ. ಒಬ್ಬ ಶಿಶುಪಾಲನ ಮಗ ಮತ್ತು ಅರ್ಜುನನ ಶಿಷ್ಯ ಆಗಿರ್ತಾನಲ್ಲ ಸಾತ್ವಿಕಿ, ಇವರಿಬ್ಬರು ಈ ಕಡೆ ಬಂದುಬಿಟ್ಟಿರ್ತಾರೆ. ಮಿಕ್ಕಿದ್ದು ಯಾದವರೆಲ್ಲ ಆ ಕಡೆ ಇರ್ತಾರೆ. ಅಲ್ಲೇ ಅವ್ರಿಗೆ ಭೇದ ಭಾವಗಳು ಬಂದುಬಿಟ್ಟಿರ್ತೀವಿ. ಅಲ್ಲೇ ಭಯಂಕರವಾಗಿ ವೈರ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಮತ್ತು ಹರನೆಂಬ ದಾನವ ಶ್ರೇಷ್ಠನು ಸುಬಾಹುವೆಂಬ ರಾಜನಾಗಿ ಹುಟ್ಟಿದನು. ಶತ್ರು ಪಕ್ಷಕ
ಶತ್ರುಪಕ್ಷ ಕ್ಷಯಂಕರನಾದ ಅಹರನೆಂಬ ರಾಕ್ಷಸನು ಬಾಹ್ಲಿಕನೆಂಬ ಹೆಸರಿನಿಂದ ಭೂಮಿಯಲ್ಲಿ ಪ್ರಸಿದ್ಧ ಹೊಂದಿದನು. ಚಂದ್ರನಿಗೆ ಸಮಾನನಾದ ಮುಖಕಾಂತಿಯನ್ನು ಹೊಂದಿದ್ದ ನಿಚಂದ್ರನೆಂಬ ರಾಕ್ಷಸನು ಭೂಮಿಯಲ್ಲಿ ಮಂಜಕೇಶನಾದನು. ಯುದ್ಧದಲ್ಲಿ ಅಪರಾಜಿತನಾಗಿದ್ದ ನಿಕುಂಭನೆಂಬ ರಾಕ್ಷಸನು ದೇವಾಧಿಪನೆಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದ್ದನು. ದೈತ್ಯಶ್ರೇಷ್ಠನಾದ ಶರಭನೆಂಬ ರಾಕ್ಷಸನು ಪೌರವನೆಂಬ ಹೆಸರಿನ ರಾಜರ್ಷಿಯಾಗಿ ಹುಟ್ಟಿದನು. ಕ್ರಥನೆಂಬ ದಾನವನು ಪಾರ್ವತೇಯನೆಂಬ ರಾಜರ್ಷಿಯಾಗಿ ಹುಟ್ಟಿದನು. ರಾಜರ್ಷಿಗಳಾಗಿ ಋಷಿಗಳಾಗಿ ಕೂಡ ಅಸುರರು ಜನ್ಮ ತಾಳಿ ಬಂದಿರ್ತಾರೆ, ಸಾಧು ವೇಷದಲ್ಲಿ ಕೂಡ. ಅವನು ಮೇರು ಪರ್ವತ ಸದೃಶನಾಗಿದ್ದನು. ಕುಪಟನೆಂಬ ಮಹಾಸುರನು ಸುಪಾರ್ಶ್ವನೆಂಬ ರಾಜನಾಗಿ ಹುಟ್ಟಿದನು. ಎರಡನೆಯ ಶಲಭನೆಂಬ ರಾಕ್ಷಸನು ಬಾಹ್ಲಿಕ ವಂಶದಲ್ಲಿ ಪ್ರಹ್ಲಾದನೆಂಬ ರಾಜನಾಗಿ ಹುಟ್ಟಿದನು. ತಾರಾಧಿಪನಾದ ಚಂದ್ರನಿಗೆ ಸಮಾನನೆನಿಸಿದ ಚಂದ್ರನೆಂಬ ದೈತ್ಯನು ಕಾಂಬೋಜ ರಾಜ್ಯಕ್ಕೆ ಚಂದ್ರವರ್ಮನೆಂಬ ಅಭಿಧಾನದಿಂದ ರಾಜನಾದನು. ಕಂಬೋಡಿಯಾ ಇವತ್ತೆಲ್ಲ ಎಲ್ಲಿ ತನಕ ಸಿಂಗಪೂರು, ಮಲೇಷ್ಯಾ, ಅವೆಲ್ಲ ಜಪಾನ್ ತನಕ ಭಾರತ ದೇಶ ಇದ್ದಿದ್ದು. ಇವರೇನೋ ನಮಗೆ ಇವಾಗ ಇಷ್ಟೇ ಇಂಡಿಯಾ ಮ್ಯಾಪ್ ಅಂತ ತೋರಿಸ್ತಾರೆ. ಮಹಾಭಾರತದಲ್ಲಿ ಯಾವಾಗ ರಚನೆ ಆಗಿರೋದು? ಅರ್ಕನೆಂಬ ದಾನವ ಪುಂಗವನು ಋಷಿಕನೆಂಬ ಹೆಸರಿನ ರಾಜನಾಗಿ ಹುಟ್ಟಿದನು. ಮೃತಪ ಎಂಬ ಅಸುರನು ಪಶ್ಚಿಮಾನಕನೆಂಬ ಹೆಸರಿನ ರಾಜನಾಗಿ ಉದಯಿಸಿದನು. ಗವಿಷ್ಠನೆಂಬ ಅಸುರನು ಧ್ರುಮಸೇನನೆಂಬ ಹೆಸರಿನಿಂದ ವಿಖ್ಯಾತನಾದನು. ಮಯೂರನೆಂಬ ಮಹಾಸುರನು ವಿಶ್ವನೆಂಬ ರಾಜನಾದನು. ಮಯೂರಸುರನು ತಮ್ಮನಾದ ಸುಪರ್ಣನೆಂಬ ಅಸುರನು ಭೂಮಿಯಲ್ಲಿ ಕಾಲಕೀರ್ತಿ ಎಂಬ ರಾಜನಾಗಿ ಹುಟ್ಟಿದನು. ಇದರಲ್ಲಿ ಮುಖ್ಯವಾಗಿ ಇರೋರು ಈ ಥರ ತುಂಬ ದೊಡ್ಡ ಲಿಸ್ಟ್ ಇದೆ. ಮುಖ್ಯದ್ದು ಓದ್ಕೊಂಡು ಹೋಗೋಣ. ಮಹಾಬಲಿಷ್ಠನಾದ ವೀರನೆಂಬ ಹೆಸರಿನ ರಾಕ್ಷಸನು ಭೂಮಿಯಲ್ಲಿ ಪೌಂಡ್ರ ಮಾತ್ಸ್ಯಕನಾಗಿ ಹುಟ್ಟಿದನು. ವೃತ್ರನೆಂಬ ಹೆಸರಿನ ಮಹಾಸುರನು ಮಣಿಮಂತನೆಂಬ ರಾಜರ್ಷಿಯಾಗಿ ಜನಿಸಿದನು. ಮತ್ತು ಕ್ರತನೆಂಬ ಮಹಾಸುರನು ಭೂಮಿಯಲ್ಲಿ ಇನ್ನೂ ಸುಮಾರಿದೆ, ಆ ಲಿಸ್ಟು ದೊಡ್ಡ ಲಿಸ್ಟ್ ಇದೆ. ಸೂರ್ಯಾಕ್ಷನೆಂಬ ರಾಜನಾಗಿ ಹುಟ್ಟಿದನು. ಶ್ರೀಮಂತನಾದ ಸೂರ್ಯನೆಂಬ ಮಹಾಸುರನು ದರದನೆಂಬ ಹೆಸರಿನಿಂದ ಬಾಹ್ಲಿಕ ದೇಶದ ರಾಜನಾದನು. ಅವನು ರಾಜಗುರುಗಳೆಲ್ಲಲ್ಲಿ ಶ್ರೇಷ್ಠನೆನಿಸಿದನು. ಕ್ರೋಧವಂಶನೆಂಬ ರಾಕ್ಷಸರು ಪ್ರಪಂಚದಲ್ಲಿ ವೀರರಾದ ರಾಜರಾಗಿ ಹುಟ್ಟಿದರು. ಮದ್ರಕ, ಕರ್ಣವೇಷ್ಟಿ, ಸಿದ್ಧಾರ್ಥ, ಕೀಟಕ, ಸುವೀರ, ಸುಬಾಹು, ಮಹಾವೀರ, ಬಾಹ್ಲಿಕ, ಕ್ರತ, ವಿಚಿತ್ರ, ಸುರತ, ಶ್ರೀಮಂತನಾದ ನೀಲ, ಚೀರವಾಸ, ಭೂಮಿಪಾಲ, ದಂತವಕ್ತ್ರ, ದುರ್ಜಯ, ರುಕ್ಮಿ, ಜನಮೇಜಯ, ಆಷಾಢ, ವಾಯುವೇಗ, ಭೂರಿ ತೇಜಸ, ಏಕಲವ್ಯಂದು ದೊಡ್ಡ ಸ್ಟೋರಿ ಬರುತ್ತೆ. ಏಕಲವ್ಯ ಬೇಡರ ವಂಶದಲ್ಲಿ ಹುಟ್ಟುಬಿಟ್ಟಿರ್ತಾನೆ. ಸಂಬಂಧ ನೋಡೋಕ್ಕೆ ಹೋದ್ರೆ ಕೃಷ್ಣನಿಗೆ ಅವನು ಕೂಡ ಅಳಿ ಆಗ್ತಾನೆ, ಅಳಿ ಆಗಿರ್ತಾನೆ. ಆದರೆ ಅವನು ಒಂದು ಅಸುರನ ಅವತಾರನೇ ಆಗಿರ್ತಾನೆ. ಅವನನ್ನು ಕೃಷ್ಣ ಪರಮಾತ್ಮ ಮುಂಚೆನೇ ಸಾಯಿಸ್ಬಿಟ್ಟಿರ್ತಾನೆ. ಎಲ್ಲಿ ಜರಾಸಂಧನ ಜೊತೆ ಯುದ್ಧ ಮಾಡಿದಾಗ ಜರಾಸಂಧನ ಕಡೆ ಇರ್ತಾನೆ ಏಕಲವ್ಯ. ಅವನಿಗೆ ಹೆಬ್ಬಟ್ಟು ಕಟ್ ಆಗಿಬಿಟ್ಟಿರ್ತದೆ, ದ್ರೋಣಾಚಾರ್ಯ ಕಟ್ ಮಾಡಿಬಿಟ್ಟಿರ್ತಾನೆ. ಆ 4 ಬೆರಳಲ್ಲಿ ಅವನು ಬಾಣಗಳು ಬಿಡ್ತಾಯಿದ್ರೆ ಈ ನಾರಾಯಣಿ ಸೇನೆ ಎಲ್ಲ ಚಿತ್ತಾಗೋಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗ್ತಾ ಇರಲ್ಲ ಜರಾಸಂಧ ಸೇನೆಯನ್ನು. ಕೃಷ್ಣನಿಗೆ ಕೋಪ ಬಂದು ಸುದರ್ಶನ ಚಕ್ರ ಬಿಟ್ಟು ಸಾಯಿಸ್ಬಿಡ್ತಾನೆ. ಅಷ್ಟು ತಾಕತ್ವರಾಗಿರ್ತಾನೆ. ಯಾಕೆ ಅರ್ಜುನಿಗೆ ಹೇಳಿರ್ತಾನೆ ಮುಂಚೆನೇ, ಆ ಏಕಲವ್ಯ ನಿಮ್ಗೆಲ್ಲರಿಗಿಂತನೂ ತುಂಬ ಶ್ರೇಷ್ಠವಾದ ಧನುರ್ಧಾರ ಆಗಿದ್ದವನು, ಅವನನ್ನು ನಾನೇ ಸಾಯಿಸಿದ್ದೆ. ಅವನನ್ನು ಸಾಯಿಸಲಿಲ್ಲ ಅಂದರೆ ಇವತ್ತು ಅವನು ಕೌರವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾಯಿದ್ದ, ಮತ್ತು ಅಧರ್ಮನೇ ಮತ್ತು ತಾಂಡವ ಆಗ್ತಾಯಿತ್ತು ಅಂದ್ಬಿಟ್ಟು. ಅವನು ಅಸುರದಲ್ಲೇ. ಸುಮಿತ್ರ, ವಾಟದಾನ, ಗೋಮುಖ, ಕಾರುಷಕರ, ಕ್ಷೇಮಧೂರ್ತಿ, ಶ್ರುತಾಯುಷ, ಉದ್ವಹ, ಬೃಹತ್ಸೇನ, ಕ್ಷೇಮೋಗ್ರತೀರ್ಥ, ಕಳಿಂಗ ದೇಶನಾದ ಕುಹರ. ಕಳಿಂಗ ದೇಶ ಕೂಡ ಒಡಿಸ್ಸಾ ಪ್ರಾಂತ್ಯದಲ್ಲಿ. ಅಷ್ಟು ಜಾಸ್ತಿ ಅದನ್ನು ಸೋಲಿಸೋರಿಲ್ಲ. ಒಂದು ಅಶೋಕನು ಕೂಡ ಭಯಂಕರವಾದ ಯುದ್ಧ, ಕಳಿಂಗ ಯುದ್ಧ ನಡೆದು ಸ್ವಲ್ಪ ಲಾಸ್ಟಲ್ಲಿ ವಿಜಯವನ್ನು ಹೊಂದುತ್ತಾನೆ ಮತ್ತು ವೈರಾಗ್ಯ ಬರುತ್ತೆ. ಮತ್ತು ಹಿಸ್ಟ್ರಿ ನೋಡಿಕೊಂಡ್ರೆ ಕಳಿಂಗ ದೇಶನ ಯಾರೂ ಗೆಲ್ಲೋದಕ್ಕಾಗೋದಿಲ್ಲ. ಕೃಷ್ಣದೇವರಾಯರು ಸ್ವಲ್ಪ ಗೆದ್ದಿರ್ತಾರೆ ಒಡಿಸ್ಸಾ ಭಾಗ. ಇಲ್ಲಾಂದರೆ ಅವರು ಮುಂಚೆಯಿಂದ ಕೂಡ ತುಂಬ ಗಟ್ಟಿಯಾಗಿರ್ತಾರೆ. ಇಲ್ಲೂ ಕೂಡ ಯಾರ್ದು ಪ್ರಭಾವ ಇಲ್ಲವೇ ಇಲ್ಲ, ಹಿಂದೂಗಳದ್ದೇ ಅಲ್ಲಿ ಪ್ರಭಾವ ಇರುತ್ತೆ ಅಲ್ಲಿ.
ಮತ್ತು ಬುದ್ಧಿವಂತನಾದ ಈಶ್ವರ ಇವರೆಲ್ಲರೂ ಹಿಂದೆ ಕ್ರೋಧ ವಶರೆಂಬ ರಾಕ್ಷಸರಾಗಿದ್ದರು. ಜನ್ಮೇಜಯ, ಆ ರಾಜರೆಲ್ಲರೂ ಕೀರ್ತಿಮಂತರಾಗಿಯೂ ಮಹಾಬಲಿಷ್ಠರಾಗಿಯೂ ಇದ್ದರು. ದಾನವರಲ್ಲಿ ಖ್ಯಾತನಾಗಿದ್ದ ಮಹಾಬಲಿಷ್ಠನಾಗಿದ್ದ ಕಾಲನೇಮಿ ಎಂಬುವನು ಉಗ್ರಸೇನನ ಮಗನಾಗಿ ಹುಟ್ಟಿ ಕಂಸನೆಂಬ ಹೆಸರಿನಿಂದ ವಿಖ್ಯಾತನಾದನು. ಕಂಸನಾಗಿ ಬರ್ತಾನೆ. ಇಂದ್ರನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ದೇವಕನೆಂಬ ರಾಜನು ಹಿಂದೆ ಗಂಧರ್ವ ಪ್ರಮುಖನಾಗಿದ್ದನು. ಅಯೋನಿಜನಾದ ದ್ರೋಣನು ಮಹಾಕೀರ್ತಿಮಂತನಾದ ದೇವರ್ಷಿಯಾದ ಬೃಹಸ್ಪತಿಯ ಅಂಶದಿಂದ ಭರದ್ವಾಜನ ಮಗನಾಗಿ ಹುಟ್ಟಿದನು. ಇದು ಮುಂಚೆ ಕೂಡ ಬಂದಿತ್ತು. ಧೋನಿಯ ಗುಹೆಯಲ್ಲಿ ಹುಟ್ಟಿದ್ದಕ್ಕೆ ದ್ರೋಣ ಅಂತ ಹೆಸರು. ಅವನು ಸರ್ವಾಸ್ತ್ರಗಳಲ್ಲಿ ಪಾರಂಗತನಾಗಿಯೂ ಕೀರ್ತಿಮಂತನಾಗಿಯೂ ಮಹಾತೇಜಸ್ವಿಯಾಗಿ ಇದ್ದನು. ಅತ್ಯಾಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಸಮರ್ಥನಾಗಿದ್ದನು. ಸ್ವಕುಲ ಸಂವರ್ಧಕನಾದ ದ್ರೋಣನು ಧನುರ್ವೇದದಲ್ಲಿಯೇ ಆಗಲಿ ವೇದಾಂಗಗಳಲ್ಲಿಯೇ ಆಗಲಿ ಅಪ್ರತಿಮನೆಂಬ ವೇದವಿದರು ಭಾವಿಸಿದ್ದರೂ, ಮಹಾದೇವನು ಮತ್ತು ಯಮರಾಜನ ಅಂಶಗಳಿಂದಲೂ ಕಾಮಕ್ರೋಧಗಳ ಅಂಶಗಳಿಂದಲೂ ಕೂಡಿದ್ದ ಶತ್ರುತಾಪಕನಾದ ಮಹಾಶೂರನಾದ ಮಹಾವೀರ್ಯನಾದ ಶತ್ರುಪಕ್ಷ ಭಯಂಕರನಾದ ಕಮಲಪತ್ರಾಕ್ಷನಾದ ಅಶ್ವತ್ಥಾಮನೆಂಬ ದ್ರೋಣನಿಗೆ ಪುತ್ರನಾಗಿ ಜನಿಸಿದನು. ಅಶ್ವತ್ಥಾಮ ಕೂಡ ಸಾಮಾನ್ಯ ವೀರ ಅಲ್ಲ, ತುಂಬ ಪವರ್ಫುಲ್ ಆಗಿರ್ತಾನೆ. ಅವನು ಕೂಡ ಮೋಹ ಅನ್ನೋದು, ಮೋಹಕ್ಕೆ ದೃಷ್ಟಾಂತ ದ್ರೋಣಾಚಾರ್ಯರದೇ ಕೊಡ್ತಾರೆ. ಎಲ್ಲ ವೇದಗಳನ್ನು ಓದಿರ್ತಾನೆ. ಅವನ ಮಗ ಅಶ್ವತ್ಥಾಮ ಚಿರಂಜೀವಿ ಅನ್ನೋ ವಿಷಯನ ಸಣ್ಣ ವಯಸ್ಸಿನಲ್ಲೇ ತಿಳ್ಕೊಂಬಿಟ್ಟಿರ್ತಾನೆ. ಅಶ್ವತ್ಥಾಮ ಸಾಮಾನ್ಯ ಅಲ್ಲ, ಕಲ್ಪಾಂತ ತನಕ ಅವನು ಚಿರಂಜೀವಿಯಾಗಿರ್ತಾನೆ ಅನ್ನೋ ವಿಷಯ ಕೂಡ ಮುಂಚೆನೇ ಗೊತ್ತಿರುತ್ತೆ. ಅಷ್ಟು ಗೊತ್ತಿದ್ದು ಕೂಡ ಅಶ್ವತ್ಥಾಮಃ ಅತಃ ಅಂತ, ಅಶ್ವತ್ಥಾಮ ಸತ್ತೋಗಿದ್ದಾನೆ ಅಂತ ಧರ್ಮರಾಜ ಹೇಳಿದ ಮೇಲೆ ಆ ಮೋಹ ಅನ್ನೋದು, ಮೋಹ ಬಂದರೆ ಸ್ಮೃತಿ ವಿಭ್ರಂಶ ಆಗುತ್ತೆ, ಮರ್ತೋಗ್ಬಿಡ್ತಾರೆ. ಹಾಗೆ ಚಿರಂಜೀವಿ ಆಗಿರೋನು ಹೇಗೆ ಸಾಯ್ತಾನೆ, ಚಾನ್ಸೇ ಇಲ್ಲವಲ್ಲ ಅಂತ ಅವನು ಯುದ್ಧ ಮಾಡ್ಬೋದಾಗಿತ್ತು. ಇಲ್ಲ, ಆ ಪುತ್ರ ವ್ಯಾಮೋಹ ಅನ್ನೋದು ಅಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ದ್ರೋಣಾಚಾರ್ಯಂದು ವಶಿಷ್ಠ ಮಹರ್ಷಿದು ಕೊಡ್ತಾ ಇರ್ತಾರೆ. ವಿಶ್ವಾಮಿತ್ರನು ವಶಿಷ್ಠರ ಎಲ್ಲ ಮಕ್ಕಳನ್ನು ಸಾಯಿಸಿಬಿಟ್ಟಿರ್ತಾನೆ. ಸಾಯಿಸಿಬಿಟ್ಟ ಮೇಲೆ ಇನ್ನು ಬದುಕೆ ಬೇಡ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾರೆ. ವಶಿಷ್ಠರು ಅಂದರೆ ಏನು ಸಾಮಾನ್ಯ ಅಂದರೆ ಶ್ರೀರಾಮಚಂದ್ರ ಪ್ರಭು ಅಂಥವ್ರಿಗೆ ಜ್ಞಾನಬೋಧೆ ಮಾಡಿರೋಂಥವ್ರು ಗುರುಗಳು, ಎಂಥ ಗ್ರಂಥಗಳು, ಎಂಥ ಮಹಾಭಾವರು, ಅವ್ರಿಗೆ ಆ ಮೋಹ ಅನ್ನೋದು ಅಟ್ಯಾಕ್ ಮಾಡಿಬಿಡುತ್ತೆ. ಮತ್ತು ಅಂಥವ್ರಿಗೆ ಇಟ್ಕೊಂಡಾಗ ನಮ್ಮಗಳ ಗತಿ ಏನು ಅನ್ನೋದು ಯೋಚನೆ ಮಾಡ್ಕೋಬೇಕು. ಅಷ್ಟು ಈಸಿ ಅಲ್ಲ ಅದನ್ನು ಗೆಲ್ಲೋದು. ಇದು ದ್ರೋಣಂದು ನೋಡಿ, ಅಶ್ವತ್ಥಾಮ ಇಷ್ಟು ಬಲವಂತನಾಗಿ ಅಜಯನಾಗಿ ಹುಟ್ಟಿದ್ರೂ ಕೂಡ ಆ ಸಮಯದಲ್ಲಿ ಹಂಗಾಗ್ಬಿಡುತ್ತೆ. ವಶಿಷ್ಠ ಮಹರ್ಷಿಯ ಶಾಪದಿಂದಲೂ ಇಂದ್ರನ ಆದೇಶದಿಂದಲೂ ಅಷ್ಟವಸುಗಳು ಶಾಂತನು ಗಂಗೆಯರು ಸಮಾಗಮದಿಂದ ಭೂಮಿಯಲ್ಲಿ ಜನ್ಮ ತಾಳಿದರು. ಆದರೆ ಅವರಲ್ಲಿ ಭೂಮಿಯಲ್ಲಿ ಜೀವಿಸಿದ್ದವನು 8ನೆಯ ವಸುವು ಒಬ್ಬನೇ, ಅವನೇ ಭೀಷ್ಮನೆಂದು ಪ್ರಸಿದ್ಧನಾದನು. ಇದು ಸ್ಟೋರಿ ಗೊತ್ತಿರೋದೆ. 8 ಜನ ವಸುವರಿಗೆ ಶಾಪ, ಹಸುವನ್ನು ಕದ್ದು ಶಾಪ ಬಂದಿರುತ್ತೆ. ಅದರಲ್ಲಿ ಮುಖ್ಯವಾದವನು ಮೇಯ್ನ್ ಲೀಡರು ಇವನು ಭೀಷ್ಮ. ಯಾವ ವಸು ಇರ್ತಾನೋ ಇವನೇ ಆಗಿರ್ತಾನೆ. ಅದಕ್ಕೆ ಅವ್ರಿಗೆ ಭೂಲೋಕದಲ್ಲಿ ಜನ್ಮ ತಾಳ್ಬೇಕಂತ ಶಾಪ ಇರುತ್ತೆ. ಗಂಗಾದೇವಿಗೂ ಶಾಪ ಇರುತ್ತೆ ಭೂಲೋಕದಲ್ಲಿ ಜನ್ಮ ತಾಳ್ಬೇಕಂತ. ಸರಿ ಅಂತ ದಾರಿಯಲ್ಲಿ ಗಂಗಾದೇವಿಯನ್ನ ನೋಡಿಬಿಟ್ಟಿದ್ನು, ತಾಯಿ ನಾವು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟೋ ಥರ ನಮಗೆ ಮಾಡಿಬಿಡು, ನೀವು ಹುಟ್ಟಿದ ತಕ್ಷಣ ನಮ್ಮನ್ನು ಸಾಯಿಸ್ಬಿಡು, ನಮಗೆ ಅದು ಪಾಪ ಹೊಟ್ಟೋಗುತ್ತೆ. ಅದು ಸರಿ ಅಂತ ಹಂಗೆ ಒಪ್ಕೊತಾಳೆ. ಇನ್ನು ಆ ಥರ ಸ್ಟೋರಿನಲ್ಲಿ ಮತ್ತೆ ಬರುತ್ತೆ. ಆ ಸ್ಟೋರಿ ಮತ್ತೆ ರಿಪೀಟ್ ಆಗುತ್ತೆ. ಭೀಷ್ಮ ಒಬ್ಬನು ಹೆಚ್ಚು ಪಾಪ ಮಾಡಿರ್ತಾನಲ್ಲ, ಅವನು ಸ್ವಲ್ಪ ಬೇಗ ವಿಮುಕ್ತಿಲ್ಲ. ಸ್ವಲ್ಪ ದಿವಸ ಭೂಲೋಕದಲ್ಲೇ ಇದ್ದು ಈ ನಾಟಕ ಎಲ್ಲದಲ್ಲಿ ಡ್ರಾಮಾ ನಡಿಬೇಕಲ್ಲ, ಆವಾಗ ಅವನು ಸ್ವಲ್ಪ ದಿವಸ ಇರ್ತಾನೆ. ಮಿಕ್ಕಿದವರೆಲ್ಲ ಹುಟ್ಟಿದವ್ರು ಹಂಗೆ ಹೊಟ್ಟೋಗ್ಬಿಡ್ತಾರೆ. ಭೀಷ್ಮನು ಬುದ್ಧಿವಂತನಾಗಿಯೂ ವೇದವಿದನಾಗಿಯೂ ಶತ್ರುಪಕ್ಷದ ಕ್ಷಯಕರನಾಗಿಯೂ ಇದ್ದನು. ಸರ್ವಶಸ್ತ್ರಾರ್ಥಗಳಲ್ಲಿಯೂ ಪಾರಂಗತನಾದ ಭೀಷ್ಮನು ಒಮ್ಮೆ ಮಹಾತ್ಮನಾದ ಪರಶುರಾಮನೊಡನೆಯೂ ಯುದ್ಧ ಮಾಡಿದನು. ಮಹಾಪೌರುಷದಿಂದ ಕೂಡಿದ್ದ ಬ್ರಹ್ಮರ್ಷಿಯಾದ ಆ ಪರಶುರಾಮನು ಭೀಷ್ಮನ ಗುರು. ಅಂಬಾಲಿಕೆಯನ್ನು ಗೆದ್ಕೊಂಬಂದಿರ್ತಾನೆ ಭೀಷ್ಮ. ಅದರಲ್ಲಿ ಒಂದು ಅಂಬಿಕೆ ಅನಿಸುತ್ತೆ, ಆಕೆಯದು ಸ್ವಲ್ಪ
ಯಾರು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂಟಿಯಾಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಭೀಷ್ಮನ ನೀನೇ ನನ್ನ ಮದುವೆಯನ್ನು ಕೆಡಿಸ್ಬಿಟ್ಟಿದೀಯಾ, ಇವಾಗ ಅವರು ಒಪ್ಕೊತಾ ಇಲ್ಲ, ಈಗ ನೀನೇ ನನ್ನನ್ನು ಮದುವೆ ಮಾಡ್ಕೊ ಅಂತಾಳೆ. ಇಲ್ಲ, ನಾನು ಬ್ರಹ್ಮಚಾರಿ ವ್ರತ ಮಾಡಿದ್ದೀನಿ, ನಾನು ಮಾಡ್ಕೊಡೋಕ್ಕಾಗಲ್ಲ ಅಂತ. ನಿನ್ನಿಂದ ನನ್ನ ಜೀವನ ನಾಶ ಆಯ್ತು ಅಂದ್ಬಿಟ್ಟಿದ್ದನು. ಅವ್ರ ಗುರುಗಳು ಪರಶುರಾಮ ಹತ್ರ ಹೋಗ್ತಾರೆ, ನನಗೆ ನ್ಯಾಯ ಕೊಡಿಸಿ ಅಂತ. ಪರಶುರಾಮ ಬಂದು ನ್ಯಾಯ ನೋಡಿದ್ರೆ ನೀನು ಈಕೆಯನ್ನು ಮಾಡ್ಕೋಬೇಕು ಅಂತ ನ್ಯಾಯ ಬರುತ್ತೆ, ಇಲ್ಲ ಅಂದರೆ ಯುದ್ಧ ಅಂದ್ಬಿಟ್ಟು ಗುರು ಶಿಷ್ಯರ ಮಧ್ಯದಲ್ಲಿ ಯುದ್ಧ ಆಗುತ್ತೆ. ಯುದ್ಧ ಆಡಿದ್ರೆ ಪರಶುರಾಮ ಏನೂ ಮಾಡೋಕ್ಕಾಗಲ್ಲ, ತುಂಬ ನೋವಾಗ್ಬಿಡುತ್ತೆ. ಆವಾಗ ಪರಶುರಾಮ ಒಂದೇ ಮಾತಂತಾನೆ, ಇವತ್ತಿಂದ ಇನ್ನು ಮುಂದೆ ಗುರುಗಳು ಯಾರು ಸಂಪೂರ್ಣ ವಿದ್ಯೆ ಶಿಷ್ಯರಿಗೆ ಕೊಟ್ಟರೆ ಇದೇ ಗತಿ. ಅಂದರೆ ಲೌಕಿಕ ವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ ಅಲ್ಲ, ಲೌಕಿಕ ವಿದ್ಯೆಯಲ್ಲಿ ಯಾವುದೇ ಆಗಲಿ ಸಂಪೂರ್ಣ ವಿದ್ಯೆ ಕಳಿಸ್ತಿರಾಗನ್ನ ನನಗೆ ಬಂದಿರೋ ಗತಿ ನಿಮ್ಗೆ ಬರುತ್ತೆ. ಯಾವುದೋ ಒಂದು ವಿದ್ಯೆ ನಿಮಗೆ ಒಂದು ಸಪ್ರೇಟಾಗಿ, ಶಿಷ್ಯನಿಗಿಂತ ಗುರು ಹತ್ರ ಒಂದು ವಿದ್ಯೆ ಹೆಚ್ಚಿಟ್ಕೋಬೇಕು, ಇಲ್ಲ ಅಂದರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂದ್ಬಿಟ್ಟು ಅದು ಪಾಲನೆ ಮಾಡ್ತಾರೆ. ಪೈಲ್ವಾನಲ್ಲಿ ಎಷ್ಟೋ ಸ್ಟೋರಿಗಳು ಕೇಳ್ತೀವಿ. ಹಿಂಗೆ ಕುಸ್ತಿ ಕಲಿಯೋಕ್ಕೆ ಹೋಗ್ತಾರಂತೆ ಹರಿಯಾಣದಲ್ಲಿ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ದೂ ಇನ್ನು ಒಂದು ಸತಿ ಎಲ್ಲ ವಿದ್ಯೆ ಕಲಿತ ಮೇಲೆ ನೀನೆಷ್ಟೊತ್ತು ಗುರುಗಳ ಮೇಲೆ ಕೂಡ ವಿರುದ್ಧವಾಗಿ ಹೋಗಿ ಹಂಗೆ ನನಗಿಂತ ಗ್ರೇಟು ಫೈಟರ್ ಇಲ್ಲ ಅಂತ. ಆ ಗುರುಗಳು ಅದೇ ಒಂದು ಟ್ರಿಕ್ಕು, ಒಂದು ಟೆಕ್ನಿಕ್ಕು ಬಚ್ಚಿಟ್ಕೊಂಡಿರ್ತಾರೆ. ಸರಿ ನೋಡೋಣ ಬಿಡಪ್ಪ ಅದು ಅಂದ್ಬಿಟ್ಟು ಎಲ್ಲರ ಮುಂದೆ ಆವತ್ತು ಅದನ್ನು ಪ್ರಯೋಗ ಮಾಡಿ ಶಿಷ್ಯನ ಸೋಲಿಸ್ಬಿಡ್ತಾನೆ. ಆವಾಗ ಶಿಷ್ಯ ಕೇಳ್ತಾನಂತೆ, ಗುರುಗಳೇ ಈ ಟೆಕ್ನಿಕ್ ನೀವು ನನಗೆ ಯಾಕೆ ಹೇಳ್ಕೊಟ್ಟಿಲ್ಲ ಅಂತ. ಈ ದಿವಸ ಸಲುವಾಗಿ ಇದನ್ನು ಬಚ್ಚಿಟ್ಟಿದ್ದಪ್ಪ ಅಂತ. ಆ ಥರ ಪರಶುರಾಮಂದು ಭೀಷ್ಮಂದು ಸ್ಟೋರಿ ಬರುತ್ತೆ ಅಲ್ಲಿ. ಮತ್ತು ಮಹಾಪೌರುಷದಿಂದ ಕೂಡಿದ್ದ ಬ್ರಹ್ಮರ್ಷಿಯಾದ ಕೃಪನು ರುದ್ರಗಣಗಳ ಅಂಶದಿಂದ ಹುಟ್ಟಿದವನಾಗಿದ್ದನು. ಕೃಪಾಚಾರ್ಯರು ಕೂಡ ಸಿಕ್ಕಾಪಟ್ಟೆ ಪವರ್ಫುಲ್ಲಾಗಿ ಹುಟ್ಟಿರ್ತಾರೆ ಅವರು. ದ್ವಾಪರನು ಮಹಾರಥನಾದ ಶಕುನಿಯಾಗಿ ಜನ್ಮ ತಾಳಿದನು. ದ್ವಾಪರ ಈ ಯುಗಗಳ ಹೆಸರಿದ್ದೆಲ್ಲ ಅದು ವ್ಯಕ್ತಿಗಳ ಹೆಸರು, ರಾಕ್ಷಸರ ಹೆಸರು. ಕಲಿ ಕೂಡ ಅಷ್ಟೇ, ಅವನು ರಾಕ್ಷಸನೇ. ಕಲಿಯನ್ನು ಅದಕ್ಕೆ ಯಾರು ಸಾಯಿಸೋಕ್ಕಾಗಲ್ವಂತೆ, ಅದಕ್ಕೆ 4 ಜಾಗ ಬಿಟ್ಬಿಟ್ಟವರಲ್ಲ. ಒಂದು ಜೂಜಾಟ, ಇನ್ನೊಂದು ಸಾರ ಎಲ್ಲಿ ಕುಡಿಯೋದಿರುತ್ತೆ, ಮತ್ತು ಇನ್ನೊಂದು ಇನ್ನೂ 4 ಪ್ಲೇಸ್ 4 ಜಾಗ ಕೊಟ್ಟಿದ್ದಾನೆ. ಒಂದು ಜೂಜು, ಒಂದು ಇದು ಹಣದ ಆಸೆ, ಬಂಗಾರ ಇವೆಲ್ಲ ಹಣದ ಆಸೆ ಅಲ್ಲಿ, ಮತ್ತು ಇನ್ನೊಂದು ಯಾವುದೋ ಒಂದು ಜಾಗ ಇದೆ ಬರುತ್ತೆ, ಅದು ನಾಳೆ ಹೇಳ್ತೀನಿ. ಅದು 4 ಜಾಗ ಕಲಿಪುರುಷನಿಗೆ ಬಿಟ್ಬಿಟ್ಟಿರ್ತಾನೆ. ಅದಕ್ಕೆ ಅದು ಈ 4 ಎಲ್ಲೆಲ್ಲಿ ನಡೀತಾ ಹಿಂಸೆ ಎಲ್ಲೆಲ್ಲಿ ನಡೀತಾ ಇರುತ್ತೋ ಅಂತ. ಹಿಂಸೆ ಅಂದರೆ ಧರ್ಮವಾದ ಹಿಂಸೆ ಇದ್ದಲ್ಲ, ಮ್ಯಾಕ್ಸಿಮಮ್ ಆಗಿ ಇನ್ನೊಬ್ಬರಿಗೆ ಪರಪೀಡ ಎಲ್ಲೆಲ್ಲಿ ನಡೀತಾ ಇರುತ್ತೋ ಅಲ್ಲಲ್ಲಿ ಕಲಿಪುರುಷ ತಾಂಡವ ಆಡ್ತಾ ಇದ್ದಾನೆ ಅಂತ ಅರ್ಥ. ಜೂಜಾಟ ಆಡೋಕ್ಕೆ ಮನಸ್ಸು ಬಂದುಬಿಟ್ಟಿದೆ ಅಂದ್ರೆಗನ ಕಲಿಪುರುಷನು ಅವನನ್ನು ಕಬ್ಜಾ ಮಾಡಿಬಿಟ್ಟಿದ್ದಾನೆ ಅಂತ ಅರ್ಥ. ಮತ್ತು ಕುಡಿಯೋದಂದ್ರೆಗನ ಈಗ ಕಲಿಪುರುಷ ಆಲ್ಮೋಸ್ಟು ಭಾರತ ದೇಶದಲ್ಲಿ 66% 70% ಜನ ಕಲಿಪುರುಷ ಅಟ್ಯಾಕ್ ಆಗಿಬಿಟ್ಟಿದ್ದೀನಿ. ಒಂದು 30% ಜನ ಉಳ್ಕೊಂಡಿದ್ದಾರೆ. ಆ 30%ಅಲ್ಲಿ ಹೆಂಗಸರೇ ಸ್ವಲ್ಪ ಹೆಚ್ಚು ಇನ್ನೂ ಉಳ್ಕೊಂಡಿದ್ದಾರಂತೆ. ಇನ್ನು ಆ ಮಟ್ಟಕ್ಕೆ ಕಲಿಪುರುಷ ಅಟ್ಯಾಕ್ ಆಗಿಬಿಟ್ಟಿದೆ. ಇನ್ನು ಶಕುನಿ ಕೂಡ ಅದಕ್ಕೆ ದ್ವಾಪರ ಅನ್ನೋ ರಾಕ್ಷಸನೇ ಶಕುನಿಯಾಗಿ ಬಂದಿರ್ತಾನೆ. ಸತ್ಯಸಂಧನಾದ ವೃಷ್ಣಿಕುಲೋತ್ಸವನಾದ ಸಾತ್ಯಕಿಯು ಮರುತ್ತುಗಳ ಅಂಶದಿಂದಲೇ ಜನ್ಮ ತಾಳಿದನು. ಇವು ಮರುತ್ತೆಂಬ ದೇವತೆಗಳ ಅಂಶದಿಂದ ಜನ್ಮ ತಗೊಂಡಿರ್ತಾನೆ. ಅದಕ್ಕೆ ಅವನು ಪಾಂಡವರ ಕಡೆ ಬಂದುಬಿಡ್ತಾನೆ, ದೈವಿ ಅಂಶ ಇದೆ. ದ್ರುಪದ, ಕೃತವರ್ಮ, ವಿರಾಟ ಇವರು ಸಪ್ತಮರುತಗಳ ಅಂಶ ಸಂಭೂತರು. ಇವರು ಮರುತದ ಅಂಶದಿಂದನೇ ಅರಿಷ್ಟ ಎಂಬುವಳ ಮಗನಾದ ಗಂಧರ್ವರಾಜನಾದ ಹಂಸನೆಂಬುವನು ಕುರುವಂಶ ಪ್ರದೀಪನಾದ ಧೃತರಾಷ್ಟ್ರನಾಗಿ ಹುಟ್ಟಿದನು. ಧೃತರಾಷ್ಟ್ರನು ಕೂಡ ಗಂಧರ್ವರಾಜನ ಅಂಶನಾಗಿರ್ತಾನೆ, ದೈವತಾ ಅಂಶನೇ ಆಗಿರ್ತಾನೆ. ಮತ್ತು ಏನೋ ಮತ್ತೆ ಹಂಗೆ ವಿಚಿತ್ರವಾಗಿ ಅವನು ಕೃಷ್ಣ ದ್ವೈಪಾಯನರ ಮಗನು, ಅಂದರೆ ವ್ಯಾಸ ಭಗವಾನರ ಮಗ ಧೃತರಾಷ್ಟ್ರ. ಪಾಂಡು, ಧೃತರಾಷ್ಟ್ರ ಇವರೆಲ್ಲ ವ್ಯಾಸರ ಮಕ್ಕಳೇ. ದೀರ್ಘಬಾಹುವು ಮಹಾತೇಜಸ್ವಿಯೂ ಆಗಿದ್ದ ಅವನು ಪ್ರಜ್ಞಾಚಕ್ಷು. ನೋಡು, ಕುರುಡ ಅನ್ನೋದಿಲ್ಲ ಅದನ್ನು ಪ್ರಜ್ಞಾಚಕ್ಷು ಅಂತಾರೆ. ಯಾಕಂದರೆ ಅದಕ್ಕಿಂತ ಅವನು ಹರ್ಟ್ ಆಗ್ತಾನೆ, ಅವನಿಗೆ ನೋವಾಗುತ್ತೆ. ಕುರುಡ, ಕುಂಟೋನೆ ಅಂದರೆ ಅವನಿಗೆ ನೋವಾಗುತ್ತೆ. ಪ್ರಜ್ಞಾಚಕ್ಷು ಅಂತ ಕರೀತಾರೆ. ಹೊರಗಿನ ವಸ್ತುಗಳನ್ನು ನೋಡಲು ಅಸಮರ್ಥನಾಗಿದ್ದನು. ತಾಯಿಯ ದೋಷದಿಂದಲೇ
ಮಹರ್ಷಿಯ ಕೋಪದ ಕಾರಣದಿಂದಲೂ ಧೃತರಾಷ್ಟ್ರನು ಹುಟ್ಟು ಕುರುಡನಾಗಿ ಹುಟ್ಟಿದನು. ಹಂಸನೆಂಬ ಗಂಧರ್ವನ ತಮ್ಮನೇ ಮುಂದೆ ಧೃತರಾಷ್ಟ್ರನ ತಮ್ಮನಾಗಿ ಹುಟ್ಟಿದನು. ಅವನೇ ಮಹಾಬಲನಾದ ಮಹಾಸತ್ವನಾದ ಪಾಂಡುವು. ಅವನು ಸತ್ಯ ಮತ್ತು ಧರ್ಮಗಳನ್ನು ನಿರತನಾಗಿಯೂ ಶುಚಿಯಾಗಿಯೂ ಇದ್ದನು. ಬುದ್ಧಿವಂತರಲ್ಲಿ ಪುತ್ರವಂತರಲ್ಲಿ ಶ್ರೇಷ್ಠನೆನಿಸಿದ ವಿದುರನು ಅತ್ರಿಯ ಅಂದರೆ ಸೂರ್ಯನ ಪುತ್ರನಾದ ಯಮಧರ್ಮನೆಂದು ತಿಳಿ. ಯಮಧರ್ಮರಾಜನಿಗೆ ಒಂದು ಶಾಪ ಇರುತ್ತೆ ಭೂಲೋಕದಲ್ಲಿ. 2 ಅಂಶಗಳು ಬಂದಿರ್ತವೆ ಭೂಲೋಕದಲ್ಲಿ, ಒಂದು ಧರ್ಮರಾಜ ರೂಪದಲ್ಲಿ, ಒಂದು ವಿದುರ ರೂಪದಲ್ಲಿ. 2 ಅಂಶದಲ್ಲಿ ಬಂದಿರುತ್ತೆ ಭೂಲೋಕಕ್ಕೆ. ಕುರುಕುಲಂಕನೂ ದುರ್ಬುದ್ಧಿಯವನೂ ದುರ್ಮತಿಯೂ ಆದ ದುರ್ಯೋಧನನು ಕಲಿಯ ಅಂಶ ಸಂಭೂತನು. ಕಲಿಪುರುಷನ ಅಂಶ ದುರ್ಯೋಧನ ಆಗಿರ್ತಾನೆ. ಕಲಿಪುರುಷನ ಅಪರಾವತಾರವೇ ಆಗಿದ್ದ ದುರ್ಯೋಧನನು ಎಲ್ಲರ ದ್ವೇಷಕ್ಕೂ ಪಾತ್ರನಾಗಿದ್ದನು. ಕಲಿ ಅಂಶದಿಂದನೇ ಕಲಿನೇ ಬಂದಿರ್ತಾನಲ್ಲಿ. ಮತ್ತು ಕಲಹೆಯನ್ನು ಹುಟ್ಟಿ ಅಷ್ಟು ಜನರ ಸಾವಿಗೆ 70 ಕೋಟಿ ಜನ ಸಾವಿಗೆ ಕಾರಣ ಆಗಿದ್ದಾನೆಂದರೆ ಸುಮ್ಮನೆ ಹಿಟ್ಲರ್ ಎಷ್ಟು 8 ಕೋಟಿ ಜನಕ್ಕೆ 10 ಕೋಟಿ ಜನ 2ನೇ ವಿಶ್ವಯುದ್ಧದಲ್ಲಿ 10 ಕೋಟಿ ಜನ ಸಾವಿಗೆ ಕಾರಣ ಆಗಿದ್ದ ಹಿಟ್ಲರ್. ಅವನನ್ನೇ ಅಷ್ಟು ನಿಂದೆ ಮಾಡುತ್ತಾರೆ. ಮತ್ತು ದುರ್ಯೋಧನ ಆಗಿನ ಕಾಲದಲ್ಲಿ 70 ಕೋಟಿ ಜನ ಸಾವಿಗೆ ಕಾರಣ ಆಗಿರ್ತಾನೆ. ಎಷ್ಟು ಮಹಾದುಷ್ಟ ಆಗಿರಬೇಕು. ಮತ್ತು ಪೃಥ್ವಿಯ ಎಲ್ಲ ರಾಜರೊಡನೆಯೂ ಪದೇ ಪದೇ ಯುದ್ಧ ಮಾಡುತ್ತಿದ್ದನು. ಅವನು ಹೃದಯದಲ್ಲಿ ಉದ್ದೀಪನಗೊಂಡ ವೈರವೆಂಬ ಕಾಡುಗಿಚ್ಚು ಲಕ್ಷೋಪಲಕ್ಷ ಮಾನವರ ವಿನಾಶದಲ್ಲಿ ಪರ್ಯವಸಾನ ಹೊಂದಿತು. ಪೌಲಸ್ತ್ಯರೆಂಬ ರಾಕ್ಷಸರು ದುರ್ಯೋಧನನ ತಮ್ಮಂದಿರಾಗಿ ಹುಟ್ಟಿದರು. ರಾಕ್ಷಸರೇ ಬಂದಿರ್ತಾರೆ ಇವರು ತಮ್ಮಂದಿರಾಗಿ. ದುಶ್ಯಾಸನ, ದುರ್ಮುಖ, ದುಸ್ಸಹರೆ ಮೊದಲಾದ 100 ಮಂದಿ ತಮ್ಮಂದಿರು ದುರ್ಯೋಧನಿಗಿದ್ದರು. ಅವರೆಲ್ಲರೂ ಕ್ರೂರ ಕರ್ಮಿಗಳಾಗಿಯೂ ದುರ್ಯೋಧನನು ಮಾಡುತ್ತಿದ್ದ ಕುತ್ಸಿತ ಕಾರ್ಯಗಳಿಗೆ ಪ್ರೇರಕರಾಗಿಯೂ ಇದ್ದರು. ಧೃತರಾಷ್ಟ್ರನಿಗೆ ವೈಶ್ಯಸ್ತ್ರೀಯಲ್ಲಿ ಹುಟ್ಟಿದ ಯುಯುತ್ಸುವು 101ನೇಯವನಾಗಿದ್ದನು. ಯುಯುತ್ಸು ಅಂತ ಒಂದು ವೈಶ್ಯ ಸ್ತ್ರೀಯಿಂದ ಒಬ್ಬ ಮಗ. 101 ಜನ ಮಕ್ಕಳಿರ್ತಾರೆ. ವೈಶಂಪಾಯನರೇ, ನನಗೆ ಧೃತರಾಷ್ಟ್ರನು 100 ಮಕ್ಕಳ ಹೆಸರುಗಳನ್ನು ಅನುಕ್ರಮವಾಗಿ ಕೇಳಿ ತಿಳಿದುಕೊಳ್ಳಬೇಕೆಂಬ ಆಶಯವಿದೆ, ದಯಮಾಡಿ ಕೇಳಿರಂತ ಜನ್ಮೇಜಯ ಕೇಳ್ತಾನೆ. ಆ ಕೌರವ ಜನರು ಕ್ರಮದಿಂದ ಎಲ್ಲರ ಹೆಸರು ಒಂದು ಸತಿ ಹೇಳಿಬಿಡಿ ಅಂತ. ಆರ್ಡ್ರು ಕೂಡ ಅಷ್ಟೇ, ಫಸ್ಟ್ ಯಾವನು ಹುಟ್ಟಿರ್ತಾನೋ ಆ ಆರ್ಡ್ರಿಂದನೇ ಎಲ್ಲರ ಹೆಸರು 101 ಜನರ ಹೆಸರು ಹೇಳಿಬಿಡ್ತಾನೆ. ಈಗ ದುರ್ಯೋಧನ, ಯುಯುತ್ಸು, ದುಶ್ಯಾಸನ, ದುಸ್ಸಹ, ದುಶ್ಶಲ, ದುರ್ಮುಖ, ವಿವಿಂಶತಿ, ವಿಕರ್ಣ, ಜಲಸಂಧ, ಸುಲೋಚನ, ವಿಂದ, ಅನುವಿಂದ, ದುರ್ದರ್ಶ, ಸುಬಾಹು, ದುಷ್ಪ್ರದರ್ಶನ, ದುರ್ಮರ್ಶನ, ದುರ್ಮುಖ, ದುಷ್ಕರ್ಣ, ಕರ್ಣ ಅನ್ನೋನು ಕೂಡ ಒಬ್ಬ ಇರ್ತಾನೆ, ಅವನ ತಮ್ಮನ ಹೆಸರು. ಚಿತ್ರ, ಉಪಚಿತ್ರ, ಚಿತ್ರಾಕ್ಷ, ಚಾರು, ಚಿತ್ರಾಂಗದ, ಧರ್ಮದ, ದುಷ್ಟದರ್ಶ, ವಿವಿತ್ಸು, ವಿಕಟ, ಸಮ, ಊರ್ಣನಾಭ, ಪದ್ಮನಾಭ, ನಂದ, ಉಪನಂದ, ಸೇನಾಪತಿ, ಸುಶೇಷನ, ಕುಂಡೋದರ, ಮಹೋದರ, ಚಿತ್ರಬಾಹು, ಚಿತ್ರವರ್ಮ, ಸುವರ್ಮ, ದುರ್ವಿರೋಚನ, ಅಯೋಬಾಹು, ಮಹಾಬಾಹು, ಚಿತ್ರಚಾಪ, ಸುಕುಂಡಲ, ಭೀಮವೇಗ. ನೋಡಿ, ಭೀಮವೇಗ ಅನ್ನೋ ಹೆಸರು ಕೂಡ, ಭೀಮಬಲ, ಬಲಾಕಿ, ಭೀಮ ಅಂತ ಕೂಡ ಒಬ್ಬ ಕೌರವರಲ್ಲಿ ಒಬ್ಬ ಇರ್ತಾನೆ, ಭೀಮ ಅಂತ ಕೂಡ. ವಿಕ್ರಮ, ಉಗ್ರಾಯುಧ, ಭೀಮಶರ, ಕನಕಾಯು, ದೃಢಾಯುಧ, ದೃಢವರ್ಮ, ದೃಢಕ್ಷತ್ರ, ಸೋಮಕೀರ್ತಿ, ಅನೂದರ, ಜರಾಸಂಧ, ದೃಢಸಂಧ, ಸತ್ಯಸಂಧ, ಸಹಸ್ರವಾಗ್, ಉಗ್ರಶ್ರವಸ, ಉಗ್ರಸೇನ, ಕ್ಷೇಮಮೂರ್ತಿ, ಅಪರಾಜಿತ, ಪಂಡಿತಕ, ವಿಶಾಲಾಕ್ಷ, ದುರಾಧನ, ದೃಢಹಸ್ತ, ಸುಹಸ್ತ, ವಾತವೇಗ, ಸುವರ್ಚಸ, ಆದಿತ್ಯಕೇತು, ಬಹ್ವಾಶಿ, ನಾಗದತ್ತ, ಅನುಯಾಯಿ, ಕವಚಿ, ನಿಷಂಗಿ, ದಂಡಿ, ದಂಡಧಾರ, ಧನುರ್ಗ್ರಹ, ಉಗ್ರ, ಭೀಮರಥ, ವೀರ, ವೀರಬಾಹು, ಅಲೋಲುಪ, ಅಭಯ, ರೌದ್ರಕರ್ಮ, ದೃಢರಥ, ಅನಾದೃಶ್ಯ, ಕುಂಡಬೇದಿ. ಕುಂಡಬೇದಿ ಅನ್ನೋದು ಒಳ್ಳೆಯ ಹೆಸರಿಟ್ಟಿದ್ದಾರೆ. ಅವರೆಲ್ಲ ಟೆಸ್ಟ್ ಟ್ಯೂಬನ್ನು ಕುಂಡನ ಹೊಡ್ಕೊಂಡು ಹೊರಗಡೆ ಬಂದಿದ್ದಕ್ಕೆ ಕುಂಡಬೇದಿ,
ವಿರಾವಿ, ದೀರ್ಘಲೋಚನ, ದೀರ್ಘಬಾಹು, ಮಹಾಬಾಹು, ವ್ಯೂಢೋರ, ಕನಕಾಂಗದ, ಕುಂಡಜ ಮತ್ತು ಚಿತ್ರಕ ಇವರೇ ಧೃತರಾಷ್ಟ್ರನ 100 ಮಕ್ಕಳು. 101ನೆಯವನು ವೈಶಸ್ತ್ರಿಯಲ್ಲ ಮಗನಾದ ಯೂತ್ಸು. ಈ 101 ಮಂದಿ ಮಕ್ಕಳಲ್ಲದೆ ಧೃತರಾಷ್ಟ್ರನಿಗೆ ದುಶ್ಶಲೆ ಎಂಬ ಒಬ್ಬ ಹೆಣ್ಣು ಮಗಳು ಇದ್ದಳು. ಜನ್ಮೇಜಯ, ನಾನು ಈಗ ಹೇಳಿರುವ ಆನುಪೂರ್ವಿಗೆ ಅನುಸಾರವಾಗಿ ದುರ್ಯೋಧನಾದಿಗಳು ಜ್ಯೇಷ್ಠಾನುಜ ಜ್ಯೇಷ್ಠ ಕ್ರಮದಲ್ಲಿ ಹುಟ್ಟಿದರು. ಈ ಆರ್ಡ್ರ್ ಕೂಡ ಫಸ್ಟು ಸೆಕೆಂಡು ಇದೇ ಆರ್ಡ್ರಲ್ಲಿ ಇಷ್ಟು ಜನ ಕೌರವರು ಹುಟ್ಟಿರ್ತಾರೆ. ಅವರೆಲ್ಲರೂ ಅತಿರಥಿಯಾಗಿ ಯುದ್ಧ ವಿಶಾರದರಾಗಿಯೂ ಇದ್ದರು. ವೇದವಿದರಾಗಿಯೂ ಶಾಸ್ತ್ರಗಳಲ್ಲಿ ಪಾರಂಗತರಾಗಿಯೂ ಸಂಗ್ರಾಮ ವಿದ್ಯೆಯಲ್ಲಿ ನಿಷ್ಣಾತರಾಗಿಯೂ ಇದ್ದರು. ಅವರು ತಮ್ಮ ವಿದ್ಯೆಯಿಂದಲೂ ಮತ್ತು ಉತ್ತಮ ಕುಲದಿಂದಲೂ ಸುಶೋಭಿತರಾಗಿದ್ದರು. ಆ ರಾಜಕುಮಾರರೆಲ್ಲರೂ ಪ್ರಾಪ್ತ ವಯಸ್ಕರಾದೊಡನೆಯೇ ಧೃತರಾಷ್ಟ್ರನು ಸತ್ಕುಲ ಪ್ರಸೂತೆಯರಾದ ಹೆಣ್ಣುಗಳನ್ನು ತಂದು ಅವರಿಗೆ ಮದುವೆ ಮಾಡಿದನು. ಸೌಬಲನಿಂದ ಪ್ರೇರಿತನಾದ ಧೃತರಾಷ್ಟ್ರನು ತನ್ನ ಒಬ್ಬಳೇ ಮಗಳಾದ ದುಶ್ಶಲೆಯನ್ನು ಸಿಂಧುರಾಜನಾದ ಜಯದ್ರಥನಿಗೆ ಕೊಟ್ಟು ಮದುವೆ ಮಾಡಿದನು. ಅದಕ್ಕೆ ಆ ಜಯದ್ರಥನಿಗೆ ಕೌರವರಿಗೆ ಇದು ಸಂಬಂಧ. ಅವನೇ ಅಲ್ಲ, ಅಭಿಮನ್ಯು ಸಾಯೋದಕ್ಕೆ ಮೂಲ ಕಾರಣ ಹಾಕಿರ್ತಾನೆ. ಒಂದು ದಿವಸ ಅವನು ಈಶ್ವರನ ಮೇಲೆ ತಪಸ್ಸು ಮಾಡಿ ಪಾಂಡವರ ಸೇನೆಯನ್ನು ನಿಲ್ಲಿಸುವಷ್ಟು ಸಾಮರ್ಥ್ಯನ ಹೊಂದ್ಬಿಟ್ಟಿರ್ತಾನೆ. ಮತ್ತು ಆ ಜಯದ್ರಥನ ತಂದೆ ಕೂಡ ಏನು ಮಹಾ ತಪಸ್ವಿಯಾಗಿರ್ತಾನೆ. ಯಾರು ಜಯದ್ರಥನ ತಲೆಯನ್ನು ಕತ್ತರಿಸಿ ಭೂಮಿ ಕೆಳಗಡೆ ಹಾಕ್ತಾರೋ ಅವನನ್ನು ಕೊಂದವನು ಕೂಡ 1000 ಪೀಸ್ ಆಗಿ ಸತ್ತೋಗ್ಬಿಡ್ತಾನೆ. ಆ ಜಯದ್ರಥನ ತಲೆ ಏನಾದರೂ ಅವತ್ತು ಕೆಳಗಡೆ ಬಿದ್ದಿದ್ದರೆ ಅರ್ಜುನ ಕೂಡ ಸತ್ತೋಗ್ಬಿಡ್ತಿದ್ದ. ಮತ್ತು ಅದನ್ನು ಹೇಗೆ ಮಾಡ್ತಾನಂದರೆ, ಯಾರು ತಲೆಯನ್ನು ಕೆಳಗಡೆ ಹಾಕ್ತಾರೋ ಜಯದ್ರಥನ ತಲೆಯನ್ನು ಅವ್ರದ್ದು 1000 ಪೀಸ್ ಆಗುತ್ತೆ ಅಂತ ಆಗಿರ್ತಾನೆ. ಕೃಷ್ಣ ಪರಮಾತ್ಮ ಸೂತ್ರಧಾರಿ ಅರ್ಜುನಿಗೆ ಹೇಳ್ತಾನೆ, ಬಾಣನ ನೀನು ಹೆಂಗೆ ಹೊಡಿಬೇಕಂದ್ರೆ ಆ ಜಯದ್ರಥನ ತಂದೆ ಆ ಜಾಗದಲ್ಲಿ ತಪಸ್ಸು ಮಾಡ್ತಾಯಿದ್ದಾನೆ, ಹೋಗಿ ಅವನ ಮೇಲೇ ಬೀಳೋ ಥರ ಹೊಡಿ ಅಂತಾನೆ ಬಾಣ. ಜಯದ್ರಥನ ತಲೆ ಹೊಡೆದು ಅವ್ರ ತಂದೆ ತಪಸ್ಸು ಮಾಡ್ತಿದ್ರೆ ಅಲ್ಲಿ ಬಿದ್ದರೆ ಆ ತಂದೆನೇ ಇಚ್ಚಿ ಏನಿದು ಯಾರ ತಲೆ ಅಂತ ಕೆಳಗಡೆ ಆಗಿಬಿಡ್ತಾನೆ. ಕೆಳಾದ್ಮೇಲೆ ಅವ್ರ ತಂದೆನೂ ಅಲ್ಲೇ ಭಸ್ಮ ಆಗಿಬಿಡ್ತಾನೆ. ಅತಿ ಬುದ್ಧಿವಂತಿಕೆಯಿಂದ ಏನೇನೋ ಹೊರಗೆ ಕೇಳ್ತಾರೆ, ಪರಮಾತ್ಮ ಇನ್ನೊಂದು ಯೋಚನೆ ಮಾಡಿರ್ತಾನೆ. ಮೃತ್ಯುವನ್ನು ಯಾರು ಗೆಲ್ಲೋದಕ್ಕಾಗೋದಿಲ್ಲ. ಅದೊಂದೆಲ್ಲ ಸ್ಟೋರಿ ಬರುತ್ತೆ ಅವೆಲ್ಲ. ನಾನು ಹಿಂದೆಯೇ ಒಮ್ಮೆ ಹೇಳಿದಂತೆ ಯುಧಿಷ್ಠಿರನು ಯಮಧರ್ಮನ ಅಂಶದಿಂದ ಹುಟ್ಟಿದನು. ಭೀಮನು ವಾಯುವಿನ ಅಂಶದಿಂದಲೂ, ಅರ್ಜುನನು ಇಂದ್ರನ ಅಂಶದಿಂದಲೂ, ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅಂಶಗಳಿಂದಲೂ ಹುಟ್ಟಿದರು. ಚಂದ್ರನಿಗೆ ವರ್ಚಸ್ಸನೆಂಬ ಮಗನಿದ್ದನು. ಆ ವರ್ಚಸ್ಸನೇ ಅರ್ಜುನನ ಮಗನಾಗಿ ಅಭಿಮನ್ಯುವಾಗಿ ಹುಟ್ಟಿದನು. ವರ್ಚಸ್ಸನು ಅಭಿಮನ್ಯುವಾಗಿ ಅವತರಿಸಿದ ಸಮಯದಲ್ಲಿ ದೇವತೆಗಳೊಡನೆ ಸೋಮನು ಹೀಗೆ ಹೇಳಿದನು. ಸೋಮನ ಮಗ ಆಗಿರ್ತಾನೆ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯನಾದ ನನ್ನ ಮಗನನ್ನು ನಾನು ಕಳುಹಿಸಿಕೊಡಲು ಇಷ್ಟಪಡೋದಿಲ್ಲ. ನೀವೆಲ್ಲರೂ ನನ್ನನ್ನು ಸಿಕ್ಕಾಪಟ್ಟೆ ಒತ್ತಾಯಿಸ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಸ್ವಲ್ಪ ಕಾಲದವರೆಗೂ ನನ್ನ ಮಗನ ಭೂಲೋಕದಲ್ಲಿ ಕಳಿಸ್ತೀನಿ. ಭೂಲೋಕದಲ್ಲಿ ಹೋಗಿ 100 ವರ್ಷ 150 ವರ್ಷ ಅಂದರೆ ಅಷ್ಟು ದಿವಸ ನಾನು ನನ್ನ ಮಗನನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತಾರೆ. ಸರಿ ಅಂದ್ಬಿಟ್ಟಿದ್ದನು. ದೇವತೆಗಳೆಲ್ಲ ಇದೆಲ್ಲ ಮುಂಚೆನೇ ಪ್ರೀ ಪ್ಲ್ಯಾನ್ ಇರುತ್ತಲ್ಲ ಅಸುರನ ಸಂಹಾರಕ್ಕೆ. ಅಂದ್ಬಿಟ್ಟಿದ್ದನು ಈ ನಿಬಂಧನೆಯ ಮೇಲೆ ನನ್ನ ಮಗ ಅಂದರೆ ಕಂಡೀಷನ್ಸ್ ಇಟ್ಟಿರ್ತಾನೆ. ನನ್ನ ಮಗನು ಭೂಮಿಯಲ್ಲಿ ಅವತರಿಸಿದ್ದನ್ನು ನಾನು ಒಪ್ಪುತ್ತೇನೆ ಅಂತಾರೆ. ದೇವತೆಗಳು ಕಾರ್ಯವು ನನಗೂ ಸಂಬಂಧಿಸಿರುವುದರಿಂದ ಸೂರ್ಯ ಕಾರ್ಯದ ಸಾಧನೆಗಾಗಿ ನನ್ನ ಮಗನನ್ನು ನಾನು ಕಳಿಸುವುದಿಲ್ಲವೆಂದು ಹೇಳಲಾರೇನು. ಕಳಿಸ್ತೀನಿ, ಬಟ್ ಇದು ಕಂಡೀಷನ್, ಬೇಗ ನನ್ನ ಮಗ ವಾಪಸ್ ಬಂದುಬಿಡಬೇಕು ಅಂತ. ಭೂಮಿಯಲ್ಲಿ ಮಾನವರಾಗಿ ಅವತರಿಸಿರುವ ಅಸುರರು ವಧೆ ಆಗಲೇಬೇಕು. ಅದಕ್ಕಾಗಿ ನಾನು ನನ್ನ ಮಗನು ಭೂಮಿಯಲ್ಲಿ ಅವತರಿಸಲು ಸಮ್ಮತಿಸ್ತೇನೆ. ಆದರೆ ಅವನು ಅಲ್ಲಿ ಹೆಚ್ಚು ಕಾಲ ಇರುವಂತಿಲ್ಲ. ತನ್ನ ಕಾರ್ಯವನ್ನು ಮುಗಿಸಿ ಒಡನೆಯೇ ಹಿಂದಿರುಗಬೇಕು. ಇದು ಕಂಡೀಷನ್ ಆಗ್ತಾನೆ. ಆವಾಗ ಸರಿ ಅಂತ ಒಪ್ಕೊತಾರೆ. ಮತ್ತು ಇಂದ್ರನ ಅಂಶದಿಂದ ನರನು ಹುಟ್ಟಿರ್ತಾನೆ. ನರ ಎಂಬ ಋಷಿ ಹುಟ್ಟಿರ್ತಾನೆ ಅರ್ಜುನ. ಅವನು ನಾರಾಯಣನ ಸಖನಾಗಿರುತ್ತಾನೆ. ಪಾಂಡವಿನ ಪುತ್ರನಾಗಿ ಭೂಮಿಯಲ್ಲಿ ಅರ್ಜುನನೆಂಬ ಅಭಿಧಾನದಿಂದ ಪ್ರಖ್ಯಾತನಾಗುತ್ತಾನೆ. ಈ ನನ್ನ ಮಗ ವರ್ಚಸ್ಸೆಂಬ ಮಗ ಅಭಿಮನ್ಯಾಗಿ ಹುಟ್ಟಿ ಬರ್ತಾನೆ. ಸೋಮನ ಮಗ
ಆ ಅರ್ಜುನನಿಗೆ ಮಗನಾಗಿ ಹುಟ್ಟುತ್ತಾನೆ. ಮಹಾವೀರನಾದ ಅವನು ಬಾಲ್ಯದಲ್ಲಿಯೇ ಮಹಾರಥನೆಂದು ಖ್ಯಾತನಾಗುತ್ತಾನೆ. 16 ವರ್ಷಗಳು ಮಾತ್ರವೇ ಇವನು ಧರೆಯಲ್ಲಿರುತ್ತಾನೆ. ಕೇವಲ 16 ವರ್ಷ ಅಷ್ಟೇ, ಮುಂಚೆನೇ ಡಿಸೈಡ್ ಆಗಿಬಿಟ್ಟಿರುತ್ತೆ. ಇವನಿಗೆ 16ನೇ ವರ್ಷವು ತುಂಬುವ ವೇಳೆಗೆ ಸರಿಯಾಗಿ ಪಾಂಡವ ಕೌರವರ ನಡುವೆ ಘೋರವಾದ ಸಂಗ್ರಾಮವು ಪ್ರಾರಂಭವಾಗುತ್ತದೆ. ಆ ಮಹಾಯುದ್ಧದಲ್ಲಿ ನಿಮ್ಮ ಅಂಶಭೂತರಾದ ರಾಜರು ತಮ್ಮ ತಮ್ಮ ಶಕ್ತಿ ಪರಾಕ್ರಮಗಳನ್ನು ಶತ್ರುಗಳ ವಿಧ್ವಂಸನದ ಮೂಲಕವಾಗಿ ತೋರಿಸ್ತಾರೆ. ಘೋರವಾದ ಯುದ್ಧವು ನಡೆಯುತ್ತಿರುವ ಸಮಯದಲ್ಲಿ ನರನಾರಾಯಣರು ಕಾರಣಾಂತರಗಳಿಂದ ರಣರಂಗದಲ್ಲಿರುವುದಿಲ್ಲ. ಮುಂಚೆನೇ ಯಾವಾಗ ಅವರು ಆವತ್ತು ಯುದ್ಧ ಭೂಮಿಯಲ್ಲಿ ಅರ್ಜುನ ಕೃಷ್ಣ ಇರೋದಿಲ್ಲ ಅಂತ ಕೂಡ ದೇವತೆಗಳಿಗೆ ಮುಂಚೆನೇ ಗೊತ್ತಾಗಿರುತ್ತೆ. ಯಾಕಂದರೆ ಅವ್ರ ಭವಿಷ್ಯ ಕೂಡ ಗೊತ್ತಾಗ್ತಾ ಇರುತ್ತೆ. ಆ ಸಮಯದಲ್ಲಿ ನನ್ನ ಈ ಮಗನ ಶೌರ್ಯದಿಂದ ಕಾದಾಡಿ ಶತ್ರುಗಳನ್ನು ಹಿಮ್ಮೆಟ್ಟಿಸುವುದಲ್ಲದೆ ಅಭೇದ್ಯವೆನಿಸಿದ ಚಕ್ರವ್ಯೂಹವನ್ನು ಪ್ರವೇಶಿಸಿ ವಾಯುವೇಗ ಮನೋವೇಗಗಳಲ್ಲಿ ಸಂಚರಿಸುತ್ತಾ ಶತ್ರು ಸೈನ್ಯವನ್ನು ನಿರ್ಮೂಲಗೊಳಿಸುತ್ತಾನೆ. ವೀರರಾದ ಮಹಾರಥರೊಡನೆ ಏಕಾಕಿಯಾಗಿ ಸೆಣಸುತ್ತಾನೆ. ಅಪಾರವಾದ ಆ ಶತ್ರು ಸೇನೆಯಲ್ಲಿ 4ನೇ 1 ಭಾಗದಷ್ಟು ಸೇನೆಯನ್ನು ಇವನೊಬ್ಬನೇ ಕೇವಲ ಅರ್ಧ ದಿನದ ಅವಧಿಯಲ್ಲಿ ಯಮಲೋಕಕ್ಕೆ ಕಳಿಸುತ್ತಾನೆ. 25% ಜನಸಂಖ್ಯೆಯನ್ನು ಅಭಿಮನ್ಯು ಅರ್ಧ ದಿವಸದಲ್ಲಿ ಕಳಿಸ್ಬಿಟ್ಟಿರ್ತಾನೆ. ಅದಕ್ಕೆ ದುರ್ಯೋಧನ ಹೆದರ್ಕೊಂಡ್ಬಿಡೋದು. ಇವನು ಮತ್ತು ಘಟೋತ್ಕಚ ಇವರಿಬ್ಬರು ಸ್ಪೀಡ್ ನೋಡಿ ದುರ್ಯೋಧನಿಗೆ ವಿಪರೀತ ಹೆದರ್ಕೊಂಡ್ಬಿಟ್ಟಿರ್ತಾನೆ. ಕರ್ಣ ಎಷ್ಟಿಲ್ಲ ಅಂದರೆ ವೀರ ಅಲ್ಲ, ಅಧರ್ಮದಿಂದ ಯುದ್ಧ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅಭಿಮನ್ಯು ಪರಾಕ್ರಮ ನೋಡ್ತಾ ಇರ್ತಾನೆ. ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ 10-15 ಜನ ಮಹಾರಥಿಗಳು ಸುತ್ತಾಗ್ಬಿಡ್ತಾರೆ. ಒಂದು ಮಹಾರಥಿಗೆ ಒಬ್ಬನೇ ಎದುರು ಬರಬೇಕು. ಕರ್ಣ ಎಂಥ ನೀಚ ಕೆಲಸ ಮಾಡ್ತಾನೆ ಅಂದರೆ ಹಿಂದ್ಗಡೆಯಿಂದ ಬಾಣ ಬಿಡೋಂಗೆ ಇಲ್ಲ, ಎದುರುಗಡೆಯಿಂದನೇ ಬಿಡಬೇಕು. ಹಿಂದ್ಗಡೆಯಿಂದ ಹೋಗಿ ಕಳ್ಳನ ಥರ ಹೋಗಿ ಆ ಬಾಣದ ದಾರಾನ ಕಟ್ ಮಾಡಿಬಿಡ್ತಾನೆ. ಬೈತಾನೆ ಆಗಲೇ ಅಭಿಮನ್ಯು, ದೊಡ್ಡ ವೀರ ಅಂತಾರೆ, ನಾಚಿಕೆ ಆಗೋದಿಲ್ಲೋ ನಿನಗೆ, ಈ ಥರ ಕೆಲಸ ಮಾಡ್ತೀಯ ಅಂದ್ಬಿಟ್ಟು. ಮತ್ತು ಆ ದಾರ ಕಟ್ಕೋ ಅಷ್ಟರಲ್ಲೇ ಮತ್ತು ಮಿಕ್ಕಿದವರೆಲ್ಲ ಅಟ್ಯಾಕ್ ಮಾಡಿ ಬಾಣ ಮಾಡಿ ಎಲ್ಲ ಇದು ಅಟ್ಯಾಕ್ ಮಾಡ್ತಾರೆ. ಆದರೂ ಕೂಡ ಏನು ಎಲ್ಲ ಅಸ್ತ್ರ ಇಲ್ಲ ಅಂದರೆ ಆ ರಥದ ಚಕ್ರ ತಗೊಂಡು ಅವ್ರಿಗೆ ಜ್ವರ ಬಿಡಿಸ್ಬಿಟ್ಟಿರ್ತಾನೆ. ಅಷ್ಟು ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟು ಎಲ್ಲ ಸೇರಿಕೊಂಡು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿರ್ತಾರೆ. ಮತ್ತು ಸತ್ತೋಗಿರೋ ಶವವನ್ನು ಏನೋ ಕಾಲಲ್ಲೂ ಏನೋ ಜಯದ್ರಥನೇ ಯಾರೋ ಒದ್ದಿರ್ತಾನೆ. ಶವ ಸತ್ತ ಮೇಲೆ ಮತ್ತೆ ಅದಕ್ಕೆ ತುಂಬ ಸನ್ಮಾನಪೂರ್ವಕವಾಗಿ ನೋಡಬೇಕು. ಸನಾತನ ಧರ್ಮದ ಅವ್ನು ಶತ್ರು ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರಾಣ ಇರೋ ತನಕನೇ ಅಷ್ಟೇ. ಪ್ರಾಣ ಹೋದ ಮೇಲೆ ಅದೊಂದು ಪಾಂಚಭೌತಿಕ ಶರೀರ ಅಷ್ಟೇ. ಆ ಅಂತ್ಯೇಷ್ಟಿ ಕರ್ಮಗಳು ಯಾರೂ ಇಲ್ಲಾಂದರೆ ನಾವು ಮಾಡಬೇಕು. ಭಾರತ ಸೈನ್ಯದಲ್ಲ ಆ ತತ್ವ ಈಗಲೂ ಫಾಲೋ ಮಾಡ್ತಾರೆ. ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಮೇಲೆ ಆ ಕಡೆಯಿಂದ ಒಬ್ಬ ಒಳ್ಳೆ ಸೈನಿಕರು, ಅವರು ಚೆನ್ನಾಗಿ ಕೆಲವು ಯುದ್ಧ ಮಾಡಿರ್ತಾರೆ, ಆದರೆ ನಮ್ಮ ಕೈಯಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ. ಪಾಕಿಸ್ತಾನಿ ಸೈನಿಕರು ಬಂದು ನಿಮ್ಮ ಸೈನಿಕರು ಇಲ್ಲಿ ಸತ್ತಿದ್ದಾರೆ, ಹೋಗಿ ತಗೊಂಡೋಗಿ ನಿಮ್ಮ ದೇಶಕ್ಕೆ ಅಂದರೆ ಈಗನ ಅವರೆಲ್ಲ ಸುಳ್ಳು ಪ್ರಚಾರ ಮಾಡ್ಕೊತಾರಲ್ಲ. ಅವಾಗ ಇನ್ನೂ ಮೀಡಿಯಾ ಇಷ್ಟೊಂದು ಇರಲಿಲ್ಲ. ಇಲ್ಲ ನಮ್ಮವ್ರು ಯಾರು ಸತ್ತೇ ಇಲ್ಲ ಅಂತ ಅವ್ರ ದೇಶದಲ್ಲಿ ಸುಳ್ಳು ಹೇಳ್ಕೊಂಡಿರ್ತಾರೆ. ಈಗ ಈ ಶವಗಳನ್ನ ತೊಗೊಂಡು ಹೋದ್ರೇಗನ ಮತ್ತೆ ಎಲ್ಲರೂ ನೋಡಿಬಿಡ್ತಾರೆ, ಪ್ರಚಾರ ಆಗ್ಬಿಡ್ತಂತ ಶವಗಳನ್ನು ಕೂಡ ತೊಗೊಂಡು ಹೋಗಿರಲಿಲ್ಲ ಅವರು. ಮತ್ತು ಅವರು ತಗೊಂಡೋಗಿಲ್ಲ ಅಂದ್ಬಿಟ್ಟಿದ್ದನ್ನು ಅವ್ರಿಗೆಲ್ಲ ಭಾರತ ದೇಶದಲ್ಲಿ ಅವ್ರಿಗೆ ಒಳ್ಳೆ ಅಂತ್ಯೇಷ್ಟಿ ಕರ್ಮಗಳೆಲ್ಲ ಮಾಡಿಸಿ ಆ ಥರ ಚೆನ್ನಾಗಿ ಆ ಮರ್ಯಾದೆ ಮಾಡ್ತಾರೆ. ಯಾಕಂದರೆ ಅದು ಧರ್ಮ, ಅದು ಮಾನವ ಧರ್ಮ ಅನ್ನೋದು ಒಂದು ಇರುತ್ತೆ. ಅಂಥದ್ದು ಈ ಅಭಿಮನ್ಯು ಸತ್ತೋದ ಮೇಲೆ ಕೂಡ ಕಾಲಲ್ಲಿ ಫುಟ್ಬಾಲ್ ಆಡ್ದಂಗೆ ಆಡ್ಕೊತಾರೆ. ಅಷ್ಟೊಂದೆಲ್ಲ ಅವಮಾನ ಮಾಡಿರ್ತಾರೆ. ಅದಕ್ಕೆ ಅರ್ಜುನ ಪ್ರತಿಜ್ಞೆ ಮಾಡೋದು, ನಾಳೆನೇ ಸಾಯಿಸ್ಬಿಡ್ತೀನಿ ಅಂತ. ಮತ್ತು ದಿನವು ಕ್ಷಯಿಸುತ್ತಿರಲಾಗಿ ಅನೇಕ ಮಹಾರಥರೊಡನೆ ಹೋರಾಡಿ ಮಾಡಿದ ಅವತಾರವನ್ನು ಮುಗಿಸಿ ನನ್ನನ್ನು ಬಂದು ಸೇರ್ತಾನೆ. 16ನೇ ವರ್ಷದಲ್ಲಿಯೇ ಇವನ ಅವತಾರವು ಮುಗಿಯುವುದಾದರೂ ಇವನು ವಂಶೋದ್ಧಾರಕನಾದ ಒಬ್ಬನೇ ಪುತ್ರನನ್ನು ಆ ವೇಳೆಗೆ ಪಡೆಯುತ್ತಾನೆ. ಆ ಪುತ್ರನಿಂದಲೇ ನಷ್ಟವಾಗಿ ಹೋಗುವುದರಲ್ಲಿದ್ದ ಭರತ ವಂಶವು ಉದ್ಧಾರವಾಗುತ್ತೆ. ಉತ್ತರ ಗರ್ಭದಲ್ಲಿ ಪರೀಕ್ಷಿತ್ ಗರ್ಭದಲ್ಲಿರ್ತಾನೆ. ಈ ಅಭಿಮನ್ಯುವಿನಿಂದಲೇ ವಂಶ ಉದ್ಧಾರ ಆಗೋದು. ಮಿಕ್ಕಿದ್ದೆಲ್ಲ ಉಪಪಾಂಡವರನ್ನು ಅಶ್ವತ್ಥಾಮ ಕತ್ತರಿಸಿಬಿಡ್ತಾನೆ. ಆ ಥರ ಜನಮೇಜಯ ಚಂದ್ರನು ಹೇಳಿದ ಮಾತುಗಳನ್ನು ಕೇಳಿ ದೇವತೆಗಳೆಲ್ಲರೂ ಹಾಗೆಯೇ ಆಗಲಿ ಅಂತ ಹೇಳಿ ಅವನನ್ನು ಯಥೋಚಿತವಾಗಿ ಸಂಪೂಜಿಸಿದರು. ಇದನ್ನು ನಿನ್ನ ಅಜ್ಜನ ಜನ್ಮ ಕಥೆಯಾಗಿರುವುದು.
ಅಜ್ಜ ಅಂದರೆ ಅರ್ಜುನ, ಇದು ಅಜ್ಜ ಅಂದರೆ ಇವನು ಅಭಿಮನ್ಯು. ಯಾಕಂದರೆ ಇವಾಗ ಜನ್ಮೇಜಯ ಅಂತಾನೆ ಕೇಳ್ತಿರೋದು. ಅಭಿಮನ್ಯುವಿನ ಮೊಮ್ಮಗ ಜನ್ಮೇಜಯ. ಮಹಾರಥನಾದ ದೃಷ್ಟದ್ಯುಮ್ನನನ್ನು ನೀನು ಅಗ್ನಿಯ ಅಂಶ ಸಂಭೂತನೆಂದು ತಿಳಿಯೋನಾಗು. ದೃಪದನ ಮಗನಾದ ಶಿಖಂಡಿಯು ಮೊದಲು ಸ್ತ್ರೀಯಾಗಿದ್ದು ಅನಂತರ ಪುರುಷನಾಗಿ ಪರಿವರ್ತನಾದನು. ಅವನು ರಾಕ್ಷಸಾಂಶ ಸಂಭೂತನು. ದ್ರೌಪದೇಯರಾದ ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಸೇನ ಈ 5 ವಿಶ್ವದೇವತೆಗಳ ಅಂಶ ಸಂಭವರು. ಪಾಂಚಾಲ ದೇಶದಲ್ಲಿರೋ ರಾಜರು ಕೂಡ ದೇವತೆಗಳ ಅಂಶದವರೇ ಆಗಿರ್ತಾರೆ. ಶ್ರೀಕೃಷ್ಣನ ತಾತನಾದ ವಸುದೇವನ ತಂದೆಯಾದ ಶೂರನೆಂಬ, ಶ್ರೀಕೃಷ್ಣನ ತಾತನ ಹೆಸರು ಶೂರ. ಯದುಶ್ರೇಷ್ಠನಿಗೆ ಪ್ರಿಥಾ ಎಂಬ ಮಗಳು ಇದ್ದಳು. ಕುಂತಿ ಹೆಸರು ಪ್ರಿಥಾ ಇದ್ದಳು. ಕೃಷ್ಣನಿಗೆ ಕುಂತಿ ಏನೇ ಬೇಕಂದರೆ ಅತ್ತೆ, ಸೋದರತ್ತೆ, ಕೃಷ್ಣನ ಸೋದರತ್ತೆ ಆಗಬೇಕು ಕುಂತಿ ಇದ್ದಳು. ಅರ್ಥಾತ್ ಪೃಥ್ವಿಯು ಶ್ರೀಕೃಷ್ಣನ ಸೋದರತ್ತೆ, ಇಲ್ಲೇ ಬರೆದವರು ಸೋದರತ್ತೆ. ಅವಳು ರೂಪ ಲಾವಣ್ಯಗಳಲ್ಲಿ ಅಪ್ರತಿಮಳಾಗಿದ್ದಳು. ಆದರೆ ಶೂರಸೇನನು ಪೃಥ್ವಿಯು ಹುಟ್ಟುವ ಮೊದಲೇ ತನ್ನ ತಂದೆಯ ತಂಗಿಯ ಮಗನಾದ ಸೋದರತ್ತೆಯ ಮಗನಾದ ಕುಂತಿಭೋಜನಿಗೆ ತನ್ನ ಮೊದಲನೆಯ ಸಂತಾನವು ಹೆಣ್ಣೇ ಆಗಲಿ ಗಂಡೇ ಆಗಲಿ ಕೊಟ್ಟು ಬಿಡುತ್ತೇನೆಂದು ಪ್ರತಿಜ್ಞೆ ಮಾಡಿ ಕೊಟ್ಟಿರ್ತಾನೆ. ತನ್ನ ಹಿರಿಯ ಮಗಳಾಗಿ ಹುಟ್ಟಿದ ಪೃಥೆಯನ್ನು ಕುಂತಿಭೋಜನಿಗೆ ಕೊಟ್ಟು ಬಿಟ್ಟನು. ಅದಕ್ಕೆ ಕುಂತಿಭೋಜನಿಗೆ ಪೃಥಾ ಅಂತ ಕೂಡ ಹೆಸರಿರುತ್ತೆ ಕುಂತಿಗೆ. ಕುಂತಿ ಅಂತ ಕೂಡ ಹೆಸರಾಗಿ ಬರ್ತಂದ್ರೆ ಅವ್ರ ತಂದೆ ಒಂದು ಮಾತು ಕೊಟ್ಟಿರ್ತಾನೆ, ಹೆಣ್ಣು ಹುಟ್ಲಿ ಗಂಡು ಹುಟ್ಲಿ ಕುಂತಿಭೋಜನ ನಿನಗೆ ಫಸ್ಟ್ ಕೊಟ್ಟು ಬಿಡ್ತೀನಿ ಅಂದ್ಬಿಟ್ಟು. ಆ ಥರ ದಾನ ಮಾಡಿಬಿಟ್ಟಿರ್ತಾನೆ. ಆ ಕುಂತಿಭೋಜ ಬೆಳೆಸಿದ್ದಕ್ಕೆ ಅದಕ್ಕೆ ಕುಂತಿ ಅನ್ನೋ ಹೆಸರು ಬರುತ್ತೆ. ಕುಂತಿಭೋಜನಿಗೆ ಹಿತವನ್ನುಂಟು ಮಾಡುವುದೇ ಶೂರಸೇನನ ಮುಖ್ಯೋದ್ದೇಶವಾಗಿತ್ತು. ಸಾಕು ತಂದೆಯಾದ ಕುಂತಿಭೋಜನು ಪೃಥ್ವಿಗೆ ಬ್ರಾಹ್ಮಣರನ್ನು ಮತ್ತು ಅತಿಥಿಗಳನ್ನು ಸತ್ಕರಿಸುವ ಕಾರ್ಯವನ್ನು ವಹಿಸಿಕೊಟ್ಟಿದ್ದನು. ಒಮ್ಮೆ ಕುಂತಿಭೋಜನು ಅರಮನೆಗೆ ಮಹಾಕೋಪಿಷ್ಠನಾದ ಕಠಿಣವ್ರತಿಯಾದ ಧರ್ಮದ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದ ದುರ್ವಾಸನು ಆಗಮಿಸಿದನು. ದುರ್ವಾಸನಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಆ ಮಹಾತ್ಮನ ಅತಿಥಿ ಸತ್ಕಾರದ ಹೊಣೆಯನ್ನು ರಾಜನು ಮಗಳಿಗೆ ಬಿಟ್ಟುಕೊಟ್ಟನು. ಅಂಥವನು ಕ್ಷಮಾ ಸ್ವರೂಪಳಾದ ಪೃಥ್ವಿಯು ಸರ್ವ ಪ್ರಯತ್ನಗಳಿಂದಲೂ ಸತ್ಕರಿಸಿ ಅವನ ಅನುಗ್ರಹಕ್ಕೆ ಪಾತ್ರಳಾದಳು. ಅಂಥವ್ರನ್ನ ಸೇವೆ ಮಾಡಿ ಮೆಚ್ಚಿಸೋದಂದರೆ ಅಷ್ಟು ಈಸಿ ಅಲ್ಲ, ತುಂಬ ಕೋಪ ಇರೋರು. ಕುಂತಿಯ ಸತ್ಕಾರದಿಂದ ಪರಮಪ್ರೀತನಾದ ದುರ್ವಾಸನ ಅವಳನ್ನು ಕುರಿತು ಹೇಳಿದನು, ಸುಬಗೆ, ನಿನ್ನ ವಿಷಯದಲ್ಲಿ ನಾನು ಬಹಳ ಸುಪ್ರೀತನಾಗಿರುತ್ತೇನೆ. ಹೀಗಂದು ಹೇಳಿಬಿಟ್ಟು ಮಹಾಮಂತ್ರವನ್ನು ಕುಂತಿಗೆ ಉಪದೇಶ ಪುನಃ ಹೇಳಿದನು. ಯಂ ದೇವಂ ತ್ವಮೇತೇನ ಮಂತ್ರೇಣ ಆವಾಹಯಿಷ್ಯಸಿ ತಸ್ಯ ಪ್ರಸಾದಾತ್ ತ್ವಂ ದೇವಿ ಪುತ್ರಾಣಿ ಜನಿಷ್ಯಸಿ ಅಂತ. ನೀನು ಯಾವ್ಯಾವ ದೇವತೆಗಳನ್ನು ನೆನೆಸ್ಕೊಂಡು ನಿನಗೆ ಮಕ್ಕಳು ಬೇಕಂತ ಅನ್ಕೊಂತೀಯೋ ನಿನಗೆ ಆ ವರ ಸಿಕ್ಬಿಡುತ್ತೆ ಅಂದ್ಬಿಟ್ಟು, ಆ ಅಂಶದಿಂದ ನಿನಗೆ ಮಕ್ಕಳಾಗ್ತಾರೆ ಅಂದ್ಬಿಟ್ಟು ವರ ಕೊಟ್ಟಿರ್ತಾನೆ. ಮತ್ತು ಮಹರ್ಷಿ ಹೇಳಿದ ಮಾತುಗಳನ್ನು ಸ್ಮರಿಸಿ ಕುಂತಿಗೆ ಕುತೂಹಲ ಉಂಟಾಯಿತು. ಋಷಿಯ ಉಪದೇಶದಿಂದ ಮಂತ್ರದ ಮಹತ್ವವನ್ನು ಪರೀಕ್ಷಿಸಬೇಕೆಂಬ ಚಪಲ ಉಂಟಾಯಿತು. ಒಡನೆ ಅವಳು ಮಹರ್ಷಿಯ ಉಪದೇಶಿಸಿದ ರೀತಿಯಲ್ಲಿ ಮಂತ್ರವನ್ನು ಪುನಶ್ಚರಣೆ ಮಾಡಿ ದೇವದೇವನಾದ ಸೂರ್ಯನನ್ನು ಆಹ್ವಾನಿಸಿದಳು. ಆಗ ಕುಂತಿಯನ್ನು ಕನ್ಯಾವಸ್ಥೆಯಲ್ಲಿಯೇ ಇದ್ದಳು. ಆದರೆ ಭಗವದ್ ಅನುಗ್ರಹಕ್ಕೆ ಅದ್ಯಾವುದೂ ಅಡ್ಡಿ ಬರಲಿಲ್ಲ. ಮಂತ್ರದಿಂದ ಆಹ್ವಾನಿತನಾದ ಸೂರ್ಯನು ಆಗಮಿಸಿದನು. ಸೂರ್ಯದೇವನ ಸಮಾಗಮದಿಂದಾಗಿ ಕುಂತಿಯು ಗರ್ಭವತಿಯಾದಳು. ಸರ್ವಶಸ್ತ್ರವಿದರಿಗೂ ಶ್ರೇಷ್ಠನೆನಿಸಿದ ಪುತ್ರನಿಗೆ ಕೂಡಲೇ ಜನ್ಮವಿತ್ತಳು. ಶಿಶುವು ಸಾಮಾನ್ಯವಾದ ಶಿಶುವಾಗಿರಲಿಲ್ಲ, ಸಾಕ್ಷಾತ್ ಸೂರ್ಯಪುತ್ರನೇ ಅಲ್ಲವೇ. ಹುಟ್ಟುವಾಗಲೇ ಕರ್ಣಕುಂಡಲಗಳನ್ನು ಕವಚವನ್ನು ಧರಿಸಿದ್ದಿತು.
ಕರ್ಣ ತುಂಬ ಪವರ್ಫುಲ್ಲಾಗಿ ಹುಟ್ಟಿರ್ತಾನೆ. ಅದು ಭಾಗ್ಯ ಅನ್ನೋದು ಇಲ್ಲ ಅಂದರೆ ಎಷ್ಟು ಪವರ್ಫುಲ್ಲಾಗಿ ಹುಟ್ಟರೂ ಕೂಡ ಹಂಗೆ ಈ ಚರಿತ್ರೆ ಹಂಗಾಗ್ಬಿಡುತ್ತೆ. ಕರ್ಣನ ವಿಷಯದಲ್ಲಿ ಅದೇ ಆಗಿರುತ್ತೆ. ಕರ್ಣನು ಕೂಡ ಪೂರ್ವ ಜನ್ಮದಲ್ಲಿ ಒಂದು ರಾಕ್ಷಸನ ಅಂಶದಿಂದನೇ ಬಂದಿರ್ತಾನೆ. ನರ ಋಷಿ ಜೊತೆ ಜಗಳ ನಡೀತಾ ಇರುತ್ತೆ. ಆ ವೈರ್ಯನೇ ಈಗ ಅರ್ಜುನ ಮತ್ತು ಇವರಿಗೆ ಸುಮ್ಮನೆ ಮುಖ ನೋಡಿದ್ರೇ ಭಯಂಕರ ಸಿಟ್ಟು ಬರ್ತಾ ಇರುತ್ತೆ ಇಬ್ರಿಗೂ, ಆ ಹೋದ ಜನ್ಮದಲ್ಲಿರುವಂಥ. ಈ ಜನ್ಮದಲ್ಲಿ ಕೂಡ ಅಷ್ಟೇ ನಮಗೆ ಸುಮಾರಾಗಿ ಪರಿಚಯ ಇಲ್ಲದಿರೋಂಥ ವ್ಯಕ್ತಿಯನ್ನು ಕೂಡ ಕೆಲವರನ್ನ ಸುಮ್ಮನೆ ನೋಡಿದ್ರೆ ಏನು ಪರಿಚಯ ಇಲ್ಲ ಅಂದರೂ ಕೂಡ ನೋಡಿದ ತಕ್ಷಣ ಕೋಪ ಬಂದುಬಿಡ್ತಾ ಇರುತ್ತೆ. ಪೂರ್ವ ಜನ್ಮದಲ್ಲಿ ಏನೇನು ಮಾಡ್ಕೊಂಡಿರ್ತೀವೋ ಎಲ್ಲ ಆ ಥರ ಈ ಥರ ಕುಂತಿ. ಇದು ಅದಕ್ಕೆ ಗುರುಗಳು ಏನಾದರೂ ಸತ್ಪುರುಷರ ಆಶೀರ್ವಾದ ಕೊಟ್ಟಾಗ ಅದನ್ನು ಟೆಸ್ಟ್ಗಳು ಪರೀಕ್ಷೆಗಳು ಮಾಡ್ಕೋಬಾರ್ದು. ಗುರು ಗೋರಖನಾಥದ್ದು ಅದೇ ಸ್ಟೋರಿ. ಮಕ್ಕಳಾಗ್ತಾ ಇಲ್ಲ ಅಂತ ಹೋಗಿದ್ರೆಗನ ಏನೋ ಕಾಯೋ ಏನೋ ಒಂದು ಕೊಟ್ಟಿರ್ತಾನೆ, ಪ್ರಸಾದನೇನೋ, ಅದನ್ನು ತಿಂದಿರ ತಿಪ್ಪೆಗೆ ಬಿಸಾಕ್ಬಿಟ್ಟಿರ್ತಾರೆ. ತಿಪ್ಪೆಗೆ ಬಿಸಾಕ್ಬಿಟ್ಟಿದ್ರೆಗನ ಮತ್ತೆ ಪ್ರಸಾದ ಕೊಟ್ಟಿರೋ ಋಷಿ ಮಚ್ಚೇಂದ್ರನಾಥ ಅನಿಸುತ್ತೆ ಬಂದು, ಏನಮ್ಮ ನಿನಗೆ ಪ್ರಸಾದ ಕೊಟ್ಟಿದ್ದೆ ಸ್ವೀಕಾರ ಮಾಡ್ದ ಅಂದ್ರೆಗನ, ಇಲ್ಲ ಗುರುಗಳೇ ಅದನ್ನು ಬಿಸಾಕ್ಬಿಟ್ಟೆ ಹಂಗೆ ಹಿಂಗೆ. ಎಲ್ಲಿ ಬಿಸಾಕಿದೆ ಅಂದರೆ ಆ ತಿಪ್ಪೆಯಲ್ಲಿ ಬಿಸಾಕ್ಬಿಟ್ಟೆ ಅಂತ. ಆ ತಿಪ್ಪೆ ಅಂತ ತೆಗೆದು ನೋಡಿದ್ರೆ ಆ ತಿಪ್ಪೆಯಲ್ಲಿ ಮಗು ದೊಡ್ಡವನಾಗ್ಬಿಟ್ಟಿರ್ತಾನೆ. ಆ ತಿಪ್ಪೆಯಲ್ಲಿ ಹುಟ್ಟಿದ್ರಿಂದ ಅದಂಗೆ ಅವರಿಗೆ ಗೋರಖನಾಥ್ ಅಂತ. ಗೋರಖ ಅಂದ್ರೆಗನ ಅದು ಹಾವಿನ ಸಗಣಿ ಅಂತ. ಹಾವಿನ ಸಗಣಿಯಲ್ಲಿ ಹುಟ್ಟು ಬೆಳೆದು, ಯಾಕಂದರೆ ಹಾವಿನ ಸಗಣಿಯಲ್ಲೂ ಹೀಟ್ ಇರುತ್ತೆ. ಆ ಹೀಟಿನಲ್ಲೇ ಆ ಮಗು ಡೆವಲಪ್ ಆಗಿಬಿಟ್ಟು ಹುಟ್ಟು ಬಂದಿರ್ತಾನೆ. ಆ ಥರ ಗುರುಗಳು ಸಾಧುಗಳ ಆಶೀರ್ವಾದನ ಶ್ರದ್ಧೆ ಇಲ್ದಿರ ಅದರ ಪರೀಕ್ಷೆಗಳು ಮಾಡೋದು, ಬಿಸಾಕೋದು. ಪ್ರಸಾದ ಅಂತ ಹೆಸರು ಬಂದ ಮೇಲೆ ಸ್ವಲ್ಪ ಚೂರು ಸ್ವಾಹ ತಗೊಂಬಿಡ್ಬೇಕಷ್ಟೆ. ಅಂದರೆ ಅಂಥ ಯೋಗ್ಯವಾದ ಗುರುಗಳಾಗಿರಬೇಕು. ಯಾರಂದರೆ ಅವ್ರ ಗಾಂಭೀರ್ಯದನ್ನೆಲ್ಲ ನಂಬೋಂಗೂ ಇಲ್ಲ. ಹುಟ್ಟುವಾಗಲೇ ಅವನಿಗೆ ಕರ್ಣನಿಗೆ ಅಷ್ಟೊಂದು ಕರ್ಣಕುಂಡಲ ಇತ್ತು. ಆ ಕರ್ಣಕುಂಡಲನೂ ಕೂಡ ದೇವೇಂದ್ರನು ದೇವತೆಗಳೇ ಎಲ್ಲ ತೆಕ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವನಿಗೆ ಕರ್ಣಕುಂಡಲ ಇದ್ದರೆ ಅವನು ಚಿರಂಜೀವಿನಿ. ಕಲಿಯುಗನೇ ಬರ್ತಿರ್ಲಿಲ್ವಂತೆ. ಕರ್ಣ ಏನಾದರೂ ಪಾಂಡವ್ರ ಕಡೆ ಅವರ ತಾಯಿ ಏನಾದರೂ ನಿಜ ಹೇಳಿಬಿಟ್ಟು ಇವನು ನನ್ನ ಮೊದಲನೇ ಮಗ ಅಂತ ಹೇಳಿಬಿಟ್ಟಿದ್ದರೆ ಯುದ್ಧನೇ ಆಗ್ತಿರ್ಲಿಲ್ವಂತೆ. ಅವರು ದುರ್ಯೋಧನ ಅವ್ರ ಪಾಡ್ಗೆ ಅವರ ಸಣ್ಣ ಪುಟ್ಟ ದುಷ್ಟಕರ್ಮಗಳು ಮಾಡ್ಕೊತಾಯಿದ್ರು. ಆ ಯುದ್ಧನೇ ನಿಂತೋಗ್ತಾಯಿತ್ತು. ಯಾಕಂದರೆ ಕರ್ಣನ ಪರಾಕ್ರಮದ ಮುಂದೆ ಯಾರು ನಿಲ್ಲೋದಕ್ಕಾಗ್ತಿರ್ಲಿಲ್ಲ. ಅವನಿಗೆ ಸಾವಿಲ್ಲ. ಮತ್ತು ಆ ರಾಕ್ಷಸರೆಲ್ಲ ಹಂಗೆ ಅಲ್ಲಿ ಇಲ್ಲಿ ದೂರದಲ್ಲೆಲ್ಲ ಅಹಿಂಸೆ ಮಾಡ್ಕೊಂಡು ಹಂಗೆ ಇರ್ತಾರೆ. ಯಾರೂ ಸಾಯೋದಿಲ್ಲ. ಅದಕ್ಕೆ ಆ ಕರ್ಣಕುಂಡಲಗಳನ್ನು ಕೂಡ ದೇವತೆಯರ ಯುಕ್ತಿಯಿಂದ ತೆಗೆಸಿಬಿಡ್ತಾರೆ. ಇಲ್ಲ ಅಂದರೆ ಅದು ಹೆಂಗಂದರೆ ಆ ಕರ್ಣಕುಂಡಲ ಕವಚ ಇದ್ದರೆ ಈ ಬೆರಳು ಕಟ್ಟಾದರೆ ಮತ್ತೆ ಬಂದು ಸೇರ್ಕೊಂಡ್ಬಿಟ್ಟು ಮತ್ತೆ ಶರೀರ ಸ್ವಸ್ಥ ಆಗ್ಬಿಡೋದಂತೆ. ಯಾವುದೇ ಗಾಯ ಆಗಲಿ ಸ್ವಯಂ ಆಗಿ ತಾನಾಗಿ ತಾನು ರಿಕವರ್ ಆಗಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಶರೀರ ಯಥಾವತ್ತಾಗಿ ಮತ್ತೆ ಹಂಗೆ ಆಗ್ಬಿಡ್ತಾಯಿತ್ತಂತೆ. ಅಂಥ ಪವರ್ಫುಲ್ ಶರೀರ ಅದು. ಮತ್ತು ಸೂರ್ಯನಂತೆಯೇ ದೇದೀಪ್ಯಮಾನವಾಗಿ ಬೆಳಗುತ್ತಿತ್ತು. ಆ ಶಿಶುವಿನ ಎಲ್ಲ ಅವಯವಗಳು ಸಮನೋಹರವಾಗಿದ್ದವು. ಆದರೆ ವಿಧಿ ನಿಯಮವು ವಿಚಿತ್ರವಾಗಿತ್ತು. ಅಂತಹ ದಿವ್ಯ ಶಿಶುವನ್ನು ಪಡೆದರೂ ಅದನ್ನು ತನ್ನ ಹತ್ತಿರದಲ್ಲಿಯೇ ಇಟ್ಟುಕೊಂಡು ಸಾಕಿ ಸಲಹಿ ಮುದ್ದಾಡುವ ಅದೃಷ್ಟವು ಕುಂತಿಗಿಲ್ಲವಾಯಿತು. ತಾನಿನ್ನೂ ಕನ್ಯಾವಸ್ಥೆಯಲ್ಲಿಯೇ ಇದ್ದುದರಿಂದ ಕುಂತಿಯು ಜನಾಪವಾದಕ್ಕೆ ಹೆದರಿದಳು. ಗಟ್ಟಿ ಮನಸ್ಸು ಮಾಡಿ ಯಶೋವಂತನಾದ ಸೂರ್ಯಕುಮಾರನನ್ನು ನದಿಯಲ್ಲಿ ತೇಳಿಬಿಟ್ಟಳು. ಸೂರ್ಯಪುತ್ರನಿದ್ದ ಪೆಟ್ಟಿಗೆಯು ತೇಳುತ್ತಾ ಹೋಗಿ ಅಧಿರಥನೆಂಬ ಸೂತನಿಗೆ ಸಿಕ್ಕಿತು. ಕರುಣೆ ಇಲ್ಲ, ತುಂಬಾ ಕರುಣೆ ಇಲ್ಲ, ಹಂಗೆ ಬಿಟ್ಬಿಟ್ರು ಅಂತಾರೆ. ಆ ಥರ ಎಲ್ಲ ತಾಯಿಗೆ ಮಗು ಅಂದರೆ ಪ್ರೀತಿ ಇರುತ್ತೆ. ಕವಚಕುಂಡಲ ಇತ್ತಲ್ಲ, ಆ ಮಗು ನೀರಲ್ಲಿ ಬಿದ್ದು ಮುಳುಗಿ ಸಾಯೋ ಚಾನ್ಸೇ ಇಲ್ಲ ಅಂತ ಗೊತ್ತಿತ್ತು. ಆದ್ದರಿಂದ ಪೆಟ್ಟಿಗೆಯಲ್ಲಿ ಸೇಫಾಗಿ ಇಟ್ಟು ಕಳಿಸಿರ್ತಾಳೆ. ಅಪಾರವಾದ ಸಂತೋಷದಿಂದ ಸೂತನು ಮಗುವನ್ನೆತ್ತಿಕೊಂಡು ಹೋಗಿ ತನ್ನ ಭಾರ್ಯೆಯಾದ ರಾಧೆಯ ಮಡಿಲಿನಲ್ಲಿ ಹಾಕಿದನು. ಅಂದಿನಿಂದ ಆ ಸೂತ ದಂಪತಿಗಳು ಸೂರ್ಯಪುತ್ರನನ್ನು ತಮ್ಮ ಮಗನೆಂದೇ ಭಾವಿಸಿದರು. ಶಿಶುವು ಕರ್ಣಕುಂಡಲಗಳನ್ನು ವಜ್ರಕವಚವನ್ನು ಧರಿಸಿದ್ದರಿಂದ ಅದಕ್ಕೆ ವಸುಶೇನನೆಂಬುದಾಗಿ ಸೂತ ದಂಪತಿಗಳು ನಾಮಕರಣ ಮಾಡಿದರು. ವಸುಶೇನ ಅಂತ ಹೆಸರಿಟ್ಟಿರ್ತಾರಂತೆ ಅವರು.
ಮುಂದೆ ಅವನು ಇದೇ ಹೆಸರಿನಿಂದ ಸರ್ವತ್ರ ಪ್ರಸಿದ್ಧನಾದನು. ವಸುಶೇಷನು ಶುಕ್ಲ ಪಕ್ಷದ ಚಂದ್ರನಂತೆ ಪ್ರವರ್ಧಮಾನನಾಗುತ್ತಾ ಅಸ್ತ್ರವಿದ್ಯೆಯಲ್ಲಿ ಶ್ರೇಷ್ಠನೆನಿಸಿದನು. ವೇದಾಂಗಗಳನ್ನು ಅಧ್ಯಯನ ಮಾಡಿದನು. ಅವನು ಮಹಾಬುದ್ಧಿವಂತನಾಗಿಯೂ ಸತ್ಯನಿಷ್ಠನಾಗಿಯೂ ಪರಾಕ್ರಮಿಯಾಗಿಯೂ ಇದ್ದನು. ಅವನು ಜಪ ಮಾಡುತ್ತಿದ್ದ ಕಾಲದಲ್ಲಿ ಬ್ರಾಹ್ಮಣರಿಗೆ ಕೊಡಬಾರದೆನ್ನುವ ವಸ್ತುವೇ ಇಲ್ಲವೆಂಬುದು ಅವನ ದೃಢ ನಿಶ್ಚಯವಾಗಿತ್ತು. ಏನು ಕೇಳಿದ್ರೂ ಕೊಟ್ಬಿಡ್ತಾ ಇದ್ದ. ವಸುಶೇನನ ಈ ಉದಾರತೆಯನ್ನು, ಧರ್ಮನಿಷ್ಠೆಯನ್ನು ಇಂದ್ರನು ತನ್ನ ಮಗನ ಅರ್ಜುನನ ಹಿತಾರ್ಥವಾಗಿ ಉಪಯೋಗಿಸಿಕೊಂಡನು. ಬ್ರಾಹ್ಮಣ ವೇಷವನ್ನು ಧರಿಸಿ ವಸುಶೇಷನ ಸೂರ್ಯನನ್ನು ಕುರಿತು ಜಪ ಮಾಡುತ್ತಿದ್ದ ಸಮಯದಲ್ಲಿ ಅವನ ಬಳಿಗೆ ಹೋಗಿ ಅವನಿಗೆ ಜನ್ಮತಃ ಪ್ರಾಪ್ತವಾಗಿದ್ದ ಕರ್ಣಕುಂಡಲಗಳನ್ನು ಕವಚವನ್ನು ದಾನವಾಗಿ ಬೇಡಿದನು. ಬ್ರಾಹ್ಮಣನಾಗಿ ಬಂದಿರುವವನು ಇಂದ್ರನೇ ಆಗಿರುವನೆಂಬ ವಿಷಯವು ವಸುಶೇನನಿಗೆ ಸುಸ್ಪಷ್ಟವಾಗಿ ತಿಳಿದಿತ್ತಾದರೂ ಯಾರು ಸೂರ್ಯನ ಹೇಳ್ಬಿಟ್ಟಿರ್ತಾನೆ, ನಾಳೆ ಬೆಳಗ್ಗೆ ಬಂದು ಇಂದ್ರ ಹಿಂಗೆ ಬಂದು ಕೇಳ್ತಾನೆ, ನೀನು ಕೊಡಬೇಡ ಬ್ರಾಹ್ಮಣ ವೇಷದಲ್ಲಿ ಬಂದರ್ಥ. ಆದರೂ ಕೂಡ ಅಯ್ಯೋ ನನ್ನ ಧರ್ಮ ನಾನು ಬಿಡ್ತೀನಿ ಅಂತ ಇಂದ್ರಾಧಿಪತಿನೇ ಬಂದು ನನ್ನ ಹತ್ರ ಕೈ ಚಾಚ್ತಾ ಇದ್ದಾನೆ ಅಂದರೆ ನಾನು ಬೇಡ ಅಂತೀನಿ ಅಂದ್ಬಿಟ್ಟು ಗೊತ್ತಿದ್ದು ಕೊಟ್ಟು ಬಿಡ್ತಾನೆ. ನಿಜವಾಗ್ಲೂ ಬ್ರಹ್ಮಜ್ಞಾನ ಇದ್ದವ್ರಿಗೆ ಅಷ್ಟೆಲ್ಲ ತ್ಯಾಗ ಮಾಡೋಕ್ಕಾಗುತ್ತೆ. ಇದರಲ್ಲಿ ವೇದಗಳೆಲ್ಲ ಓದಿರ್ತಾನೆ. ಇನ್ನು ಸಾಮಾನ್ಯ ವ್ಯಕ್ತಿಗೆ ಹಂಗೆಲ್ಲ ಬಿಡೋಕ್ಕಾಗಲ್ಲ, ತಿಳಿಯುತ್ತಾರೆ. ಮತ್ತು ದಾನಶೌಂಡನಾದ ಕರ್ಣನು ತನ್ನ ಸತ್ಯ ಸಂಕಲ್ಪದಂತೆ ಕರ್ಣಕುಂಡಲಗಳನ್ನು ಮತ್ತು ಕವಚವನ್ನು ಶರೀರದಿಂದ ಕತ್ತರಿಸಿ ಬ್ರಾಹ್ಮಣ ರೂಪಿಯಾಗಿ ಆದ ಇಂದ್ರನಿಗೆ ದಾನ ಮಾಡಿದನು. ಅವನ ಆ ಅದ್ಭುತ ಕಾರ್ಯದಿಂದ ವಿಸ್ಮಿತನಾದ ಇಂದ್ರನು ತಾನು ಪಡೆದ ದಾನಕ್ಕೆ ಪ್ರತಿಯಾಗಿ ಶಕ್ತ್ಯಾಯುಧವನ್ನು ಅನುಗ್ರಹಿಸುತ್ತಾ ಕರ್ಣನಿಗೆ ಹೇಳಿದನು, ದುರ್ದರ್ಶನೇ, ದೇವಾಸುರ ಮನುಷ್ಯ ಗಂಧರ್ವ ರಾಕ್ಷಸರಗಳಲ್ಲಿ ಯಾವನೊಬ್ಬನ ಮೇಲೆ ಈ ಶಕ್ತ್ಯಾಯುಧವನ್ನು ಪ್ರಯೋಗಿಸುವೆಯೋ ಅವನು ಖಂಡಿತವಾಗಿಯೂ ಉಳಿಯಲಾರನು. ಅದನ್ನೇ ಅಮೋಘಾಸ್ತ್ರ ಅಂತಾರೆ, ಶಕ್ತಿಯಾಸ್ತ್ರ ಅಂತಾರೆ. ಅರ್ಜುನನ ಸಲುವಾಗಿ ಪಾಪ ಕರ್ಣ ಇಟ್ಕೊಂಡಿರ್ತಾನೆ. ಕೃಷ್ಣನಿಗೆ ಗೊತ್ತಾಗುತ್ತೆ ಅದು ಆ ಒಂದು ಅಸ್ತ್ರ ಹಾಕಿದಾಗ ಕೃಷ್ಣನ ಕೂಡ ಕಾಪಾಡೋದು ಕಷ್ಟ ಆಗಿರುತ್ತೆ. ಏನಾದರೂ ಮಾಡಿ ಆ ಅಸ್ತ್ರನ ವೇಸ್ಟ್ ಮಾಡಿಸ್ಬಿಡ್ಬೇಕು ಅಂದ್ಬಿಟ್ಟಿದ್ದನು. ಈಗಲೂ ಅಷ್ಟೇ ಇಂಡಿಯನ್ ಮಿಲ್ಟ್ರಿಯಲ್ಲಿ ಅದು ಡ್ರೋನ್ ಅಂತಿರ್ತಾರೆ. ಡ್ರೋನು ಒಂದು 500 ರೂಪಾಯಿದು 350 ಕೂಡ ಡ್ರೋನ್ಗಳು ಬರ್ತವೆ. ಮೇಲ್ಗಡೆ ಈಗ ಮದುವೆ ಅವ್ರಿಗೆ ಶೂಟಿಂಗ್ ಫೋಟೋಗಳು ತೆಗೆಯೋದು ಅಂಥ ಡ್ರೋನ್ಗಳು ಬರ್ತವೆ. ಅಂಥದ್ದು ಎಲ್ಲ 50,000ಕ್ಕೆ ಅಂತ ಇದೆ. ಅಂಥ ಡ್ರೋನ್ಗಳು ಕೂಡ ಯುದ್ಧ ಸಮಯದಲ್ಲಿ ಸುಮ್ಮನೆ ಕಳಿಸ್ಬಿಟ್ಟು ಬೇರೆ ಶತ್ರು ದೇಶದಲ್ಲಿರೋರು ನಿಜವಾದ ಮಿಸೈಲನ್ನು ವೇಸ್ಟ್ ಮಾಡಿಸ್ತಾರೆ. ಬೇರೆ ದೇಶದವ್ರು ಕೂಡ, ಪಾಕಿಸ್ತಾನ ಕೂಡ ಆ ಕೆಲಸ ಮೊನ್ನೆ ಯುದ್ಧ ನಡೆದಾಗ ಅದು ಕೂಡ ಕೆಲಸಕ್ಕೆ ಬಾರದ ಡ್ರೋನ್ಗಳನ್ನೆಲ್ಲ ಓಡಿಸಿ ನಮ್ಮದು ನಿಜವಾದ ಮಿಸೈಲು ವೇಸ್ಟ್ ಮಾಡಿಸ್ತಾರೆ ಅವರು. ಆ ಥರ ಈ ಟೆಕ್ನಿಕ್ ಮುಂಚೆ ಮಹಾಭಾರತದಲ್ಲೇ ಇದೆ. ಕೃಷ್ಣನೇ ಉಪಯೋಗಿಸಿದ್ದಾನೆ. ಅವನ ಹತ್ರ ಇರೋ ಆ ಅಮೋಘ ಅಸ್ತ್ರನ ವೇಸ್ಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಘಟೋತ್ಕಚನ ನೋಡಪ್ಪ, ಆ ಅಸ್ತ್ರನ ಸಾಮಾನ್ಯವಾಗಿ ಬಲವಂತ ಇಲ್ಲದೆ ಇರೋವನ ಮೇಲೆ ಅವನು ಪ್ರಯೋಗ ಮಾಡೋದಿಲ್ಲ. ಅರ್ಜುನನ ಸಲುವಾಗಿ ಇಟ್ಕೊಂಡಿದ್ದಾನೆ. ಅರ್ಜುನ ಸತ್ತನಂದರೆ ಇನ್ನು ಯುದ್ಧ ಇಲ್ಲ, ಮಹಾಭಾರತ ಯುದ್ಧ ಇಲ್ಲ ಅಂತ. ಅದಕ್ಕೆ ಘಟೋತ್ಕಚ ಅವರು ಮಹಾ ತ್ಯಾಗಿಯಾಗಿರ್ತಾನೆ. ಅಯ್ಯೋ ನಮ್ಮ ಚಿಕ್ಕಪ್ಪಂದರು ಎಲ್ಲ ಇವರೆಲ್ಲ ಚೆನ್ನಾಗಿರ್ತಾರೆ ಅಂದರೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಅಂದ್ಬಿಟ್ಟಿದ್ದನು. ಘಟೋತ್ಕಚ ಮೊದಲೇ ಅಸುರ, ಭಯಂಕರವಾದ ದೊಡ್ಡ ಶರೀರನ ಮಾಡ್ಕೊಂಡ್ಬಿಟ್ಟು ಬುಲ್ಡೋಜರ್ ಥರ ಹೊರ್ಲಾಡ್ಬಿಡ್ತಾನೆ. ಹಿಂಗೆ ಎತ್ತೋ ಅಷ್ಟಕ್ಕೆ 10,000 ಜನ ಚಟ್ನಿ ಆಗಿಬಿಟ್ಟಿರ್ತಾರೆ. ಅದಕ್ಕೆ ದುರ್ಯೋಧನ ಹೆದರ್ಕೊಂಬಿಡೋದು. ಅಭಿಮನ್ಯು ಮತ್ತು ಈ ಘಟೋತ್ಕಚ ಬಂದಾಗ ಕರ್ಣನಿಗೆ ಪಕ್ಕದಲ್ಲಿ, ಅಯ್ಯೋ ಕರ್ಣ, ನೀನು ನನ್ನನ್ನು ಸಾಯಿಸೋ ಪ್ಲ್ಯಾನೇ ಆಗಿಬಿಟ್ಟಿದೆ, ನೀನು ನೋಡು ಬರ್ತಾ ಇದ್ದಾನೆ, ನೀನು ಅರ್ಜುನ ಸಲುವಾಗಿ ಇಟ್ಕೊಂಡಿದೆ ಅಂತ. ನಾನು ಅರ್ಜುನ ಸಲುವಾಗಿ ಇವತ್ತು ಸಾಯಂಕಾಲದ ಒಳಗಡೆ ನಮ್ಮನ್ನೆಲ್ಲ ಮುಗಿಸ್ಬಿಡ್ತಾನೆ ಇವನು. ಅವನ ಸ್ಪೀಡು ನೋಡು, ಅವನ ಆಕಾರ ನೋಡು, ಬಿಡು ಆ ಅಮೋಘ ಶಕ್ತಿನ ಬಿಡು ಅಂತ ಬಲವಂತಾಗಿ ಹೇಳಿ ಹಾಕ್ಸ್ಬಿಡ್ತಾನೆ. ಯಾಕಂದರೆ ಕೃಷ್ಣ ಎಲ್ಲಿರ್ತಾನೆ, ನೀನು ಜಾಸ್ತಿ ದುರ್ಯೋಧನ ಸಾಯಿಸೋಕ್ಕೆ ಹೋಗಬೇಡ, ಸುಮ್ಮನೆ ಹೆದರ್ಸು. ಅವನ ಮುಂದೆನೇ ಯುದ್ಧದಲ್ಲಿ ಯಾವ ಕಡೆ ಹೋದರೂ ಕೂಡ ಅವನ ಮುಂದೆನೇ ಹೋಗಿ ಹೆಚ್ಚು ಭಯಂಕರವಾಗಿ ಪರಾಕ್ರಮ ಮಾಡ್ತಾಯಿರು, ಅವನ್ನ ಹೆದರಿಸ್ಬೇಕು ಅಂತ. ಅದಕ್ಕೆ ಬೇಕಂತ ಈ ದುರ್ಯೋಧನನ ಹೆದರಿಸ್ಬೇಕಂತಲೇ ಹಾಗೆಲ್ಲ ಮಾಡ್ತಾ ಇರ್ತಾನೆ. ಮತ್ತು ಅದು ವೇಸ್ಟ್ ಆಗೋಗುತ್ತೆ. ಆ ಅಮೋಘ ಅಸ್ತ್ರ ಬಿಟ್ಟಾಗ ಆ ಕರ್ಣನಲ್ಲಿ ಒಂದು ತೇಜಸ್ಸು ಬರುತ್ತೆ ಅವನ ಶರೀರನ.
ಅರ್ಜುನ ಕೂಡ ಅವತ್ತು ಕರ್ಣನನ್ನು ನೋಡಿ ಹೆದರ್ಕೊಂಡು ಆ ಜಾಗ ಬಿಟ್ಟು ಬೇರೆ ಜಾಗ ಹೊರಟೋಗ್ಬಿಟ್ಟಿರ್ತಾನೆ. ಆವತ್ತು ಅಷ್ಟು ಬಲಶಾಲಿಗೆ ಕಾಣಿಸ್ತಾ ಇರ್ತಾನೆ ಕರ್ಣ. ಸಾಮಾನ್ಯ ಅಲ್ವಲ್ಲ, ಅವನಿಗೇನು ಶಾಪ್ ಆಗಲಿಂದ ಆದಿಂದ ಇದರಿಂದ ಹೋಗಿ ಅಷ್ಟು ವೀಕ್ ಆಗಿಬಿಟ್ಟಿರ್ತಾನೆ. ಇಲ್ಲ ಅಂದಿದ್ರೆ ಅವನನ್ನು ಕೂಡ ಹೊಡೆಯೋದು ಅಷ್ಟು ಈಸಿ ಅಲ್ಲ. ಈ ಥರ ಅವೆಲ್ಲ ಬರ್ತದೆ. ಈಗ ಇಂದ್ರನೇ ಆ ಕವಚ ಕುಂಡಗಳನ್ನು ಕಟ್ ಮಾಡಿ ರಕ್ತ ಎಲ್ಲ ಸೋರ್ತಾ ಇರ್ತದೆ. ಶರೀರದ ಒಂದು ಅಂಗ, ನಾವು ಬೆರಳು ಕೈಯೋ ಕಟ್ ಮಾಡಿಕೊಟ್ಟಂಗೆ ಅದು ಕವಚ ಕುಂಡಲ ಅಂದರೆ. ಅದನ್ನು ಚಾಕುವಿಂದ ಕಟ್ ಮಾಡಿ ಇಂದ್ರನಿಗೆ ದಾನ ಮಾಡಿದ್ದಕ್ಕೆ ಇಂದ್ರನು ಸ್ವಯಂವಾಗಿ ಆ ವರ ಕೊಟ್ಬಿಟ್ಟಿರ್ತಾನೆ. ಮತ್ತು ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.